ನಮಸ್ಕಾರ, ಜೈ ಹಿಂದ್. ಸೊ ಇವತ್ತು ನಾವು RRB NTPC ಅಂಡರ್ ಗ್ರಾಜುಯೇಟ್ ಪೇಪರ್ನ ಸಾಲ್ವ್ ಮಾಡೋಣ. ಸೊ ಬನ್ನಿ ಕ್ವಶನ್ಸ್ ಯಾವ ಥರ ಕೊಟ್ಟಿದ್ದಾರೆ ನೋಡೋಣ. ಸೊ ಫಸ್ಟ್ ಕ್ವಶನ್ ಇದೆ ಅಂದರೆ ನೋಡಿದರೆ, ಬೈ ಸೆಲ್ಲಿಂಗ್ 6 ರಬ್ಬರ್ ಬ್ಯಾಂಡ್ಸ್ ಫಾರ್ ₹1 ಅಂದರೆ ₹1 ಅ ಮ್ಯಾನ್ ಲೂಸಸ್ 40%. ಟು ಗೇನ್ 20% ಹೌ ಮೆನಿ ಮಸ್ಟ್ ಹೀ ಸೇಲ್ ಫಾರ್ ₹1. ಓಕೆ, ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, ಏನು ಕೊಟ್ಟಿದ್ದಾರೆ, 60% ಲಾಸ್ ಆಗ್ತದೆ ಅಂತೆ ಅವನಿಗೆ. ಸೊ ಹೆಂಗೆ ಕೊಟ್ಟಿದ್ದಾರೆ, ಇದ್ದಾನೆ, ಅವನಿಗೆ 6 ರಬ್ಬರ್ ಬ್ಯಾಂಡ್ಸ್ ₹1 ಸೇಲ್ ಮಾಡಿದಾಗ ಅವನಿಗೆ 40% ಲಾಸ್ ಆಗ್ತಿದೆ. ಸೊ ಅವನು 120% ಗೇನ್ ಮಾಡಬೇಕಂದ್ರೆ, ಅಥವಾ 20% ಗೇನ್ ಮಾಡಬೇಕಂದ್ರೆ, 20% ಗೇನ್ ಮಾಡಬೇಕಂದ್ರೆ ಅವನು ₹1 ಎಷ್ಟು ರಬ್ಬರ್ ಬ್ಯಾಂಡ್ನ ಸೇಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ₹1 6 ಮಾಡಿದಾಗ ಲಾಸ್ ಆಗ್ತಿದೆ 40%. ₹1 ಎಷ್ಟು ಸೇಲ್ ಮಾಡಿದಾಗ ಅವನಿಗೆ ಪ್ರಾಫಿಟ್ ಆಗಬೇಕು, ಎಷ್ಟು 20%. ಅದು ಏನಂತ ನೋಡೋಣ. ಏನು ನೋಡಿ, ಪ್ರಾಫಿಟು ಎಷ್ಟು ನೋಡಿ, ಏನೋಣ, ಸೇಲಿಂಗ್ ಪ್ರೈಸ್ ಎಷ್ಟು 60 ಇಂದಾಗ 60ಗೆ ಸೇಲ್ ಮಾಡ್ತಿದ್ದೀವಿ, ಅವನಿಗೆ ಲಾಸ್ ಆಗ್ತಿದೆ. ರೈಟ್, ಪ್ರೈಸ್ ಎಷ್ಟು 60% ಇದ್ದಾಗ 60% ಇದೆ, ಸೇಲ್ ಮಾಡಿದಾಗ ಅವನಿಗೆ ಲಾಸ್ ಆಗ್ತಿದೆ. ಅದೇ 20% ಏನು ಅಂದರೆ ಏನು, 120% ಏನು ನೋಡಿ, 40% ಲಾಸ್ ಅಂದರೆ ಎಷ್ಟು ಸೇಲ್ ಮಾಡ್ತಾನೆ, 60% ಸೇಲ್ ಮಾಡ್ತಿದ್ದಾನೆ. ಓಕೆನಾ, ಪ್ರೈಸು ಅವ್ನಿಗೆ 20% ಗೇನ್ ಮಾಡ್ಕೊಂಡ್ರೆ ಎಷ್ಟು ಸೇಲ್ ಮಾಡಬೇಕು, ಅವನು 120ಗೆ ಸೇಲ್ ಮಾಡಬೇಕಾ? ಅರ್ಥ ಆಯ್ತಾ? ಸೊ ಕ್ವಾಂಟಿಟಿ ಎಷ್ಟು ಇದು ರೇಷಿಯೋ ತೆಗೆದು ಏನು 1:2 ಬರುತ್ತಾ ರೇಷಿಯೋ ತೆಗೆದಾಗ. ಸೊ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಏನಾಗುತ್ತೆ, ಪ್ರೈಸ್ ಮತ್ತು ಕ್ವಾಂಟಿಟಿ ಇದೆಯಲ್ಲ, ಸೊ ಇನ್ವರ್ಸ್ ಆಗಿಬಿಡುತ್ತೆ. ಯಾಕಂದರೆ ಒಂದೇ ವಸ್ತು ಸೇಲ್ ಮಾಡ್ತೀವಿ, ಕಾಸ್ಟ್ ಪ್ರೈಸ್ ಸೇಮ್ ಇದೆಯಾ? ಸೊ ಕಾಸ್ಟ್ ಪ್ರೈಸ್ ಸೇಮ್ ಇದೆ, ಏನಾಗುತ್ತೆ, ಇನ್ವರ್ಸ್ ಆಗಿಬಿಡುತ್ತೆ. ಇನ್ವರ್ಸ್ ಅಂದರೆ ಏನು, ಇದು 2 ಆಗುತ್ತೆ, ಇದರೆಷ್ಟು 1 ಆಗುತ್ತೆ, 2:1 ಆಗುತ್ತೆ. ಸೊ ಏನು ನಾನು ₹2 ಎಷ್ಟು ಮಾಡ್ತಿದ್ದಾನೆ, 2 ಅಂದರೆ ಎಷ್ಟು, 6 ಮಲ್ಟಿಪ್ಲೈ ಬೈ 3 ಮಾಡಿ, 6 ಆಮೇಲೆ ಮಲ್ಟಿಪ್ಲೈ 3. ಸೊ ಇಲ್ಲೂ ಕೂಡ ಎಷ್ಟು ಮಾಡಬೇಕು, ಮಲ್ಟಿಪ್ಲೈ ಬೈ 3. ಸೊ ಎಷ್ಟು ಮಾಡಬೇಕು ಅನ್ನೋ 3. ಅರ್ಥ ಆಯ್ತಾ? ಸೊ ಏನೋ ಹೇಳ್ತೀನಿ ಕೇಳಿ, ಏನು ಮಾಡಿದ್ದಾನೆ ಅವನು 40% ಲಾಸ್ ಅಂದರೆ ಏನು, 60% ಸೇಲ್ ಮಾಡ್ತಿದ್ದಾನೆ. ಇದೇನಾಗುತ್ತೆ ಸೆಲ್ಲಿಂಗ್ ಪ್ರೈಸ್, ಇದು ಕೂಡ ಸೆಲ್ಲಿಂಗ್ ಪ್ರೈಸ್. ಓಕೆ, ವೆನ್ ಪ್ರಾಫಿಟ್ ಇದ್ದಾಗ ಇದು ಲಾಸ್. ಎಷ್ಟು 60% ಎಷ್ಟು 40% ಲಾಸ್ ಇದ್ದಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟು 60%. 20% ಪ್ರಾಫಿಟ್ ಅಂದರೆ ಏನು, 120 ಸೇಲ್ ಮಾಡ್ತಾನೆ ನಾನು. ಸೊ ಇನ್ನು ಎಷ್ಟು ಏನಾಗುತ್ತೆ, ಪ್ರೈಸ್ ರೇಷಿಯೋ 1:2 ಬರ್ತಿದೆ. ಆನ್ ಮಾಡಬೇಕು. ಕ್ವಾಂಟಿಟಿ ಏನು, ಕ್ವಾಂಟಿಟಿ ಏನಾಗುತ್ತೆ, ಅವಾಗ ಇನ್ವರ್ಸ್ ಆಗಿಬಿಡುತ್ತೆ. ಕ್ವಾಂಟಿಟಿ ಏನಾಗುತ್ತೆ, ಇನ್ವರ್ಸ್ ರೇಷಿಯೋ ಆಗಿಬಿಡುತ್ತೆ. ಏನು 2:1 ಆಗಿಬಿಡುತ್ತೆ. ಸೊ ಎಷ್ಟು ಲಾಸ್ ಇದ್ದಾಗ ಎಷ್ಟು ಮಾಡ್ತಿದ್ದಾನು, 6 ಯೂನಿಟ್ ಸೇಲ್ ಮಾಡ್ತಿದ್ದಾನ. 6 ಅಂದರೆ ಎಷ್ಟು, 6 ಅಂದರೆ ಎಷ್ಟು, 2:1 ಆಗ್ತಿದೆ. ಸೊ ಎಷ್ಟು 2 1 6 ಮಾಡಬೇಕಂದ್ರೆ ಎಷ್ಟು, ಮಲ್ಟಿಪ್ಲೈ 3 ಮಾಡಬೇಕಾ, 6 ಮಾಡ್ತೀನಿ. ಅದೇ 1 ಅಂದರೆ ಎಷ್ಟು ಮಾಡಬೇಕು, ನಾನು ಮಲ್ಟಿಪ್ಲೈ ಬೈ 3 ಮಾಡಿದಾಗ 3 ಬರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಏನು ಕೊಟ್ಟಿದ್ದಾರೆ, ಆ ನಂಬರ್ ವೆನ್ ಇನ್ಕ್ರೀಸ್ ಬೈ 100 ಗಿವ್ಸ್ ಎಷ್ಟು 2780. ದೆನ್ ವಾಟ್ ಇಸ್ ದ ನಂಬರ್. ಏನು ಅದೇ ನೋಡಿ, ಒಂದು ನಂಬರ್ ಇದೆ, ಅದು 100%ಇಂದ ಮತ್ತೆ 100% ಇನ್ಕ್ರೀಸ್ ಆಗಿದೆ, ಡಿವೈಡ್ ಬೈ 100. ಸೊ ಏನಾಗುತ್ತೆ, ಅದು ಎಷ್ಟು ಕೊಡ್ತೀವಿ, 2 ಮೀನಿಂಗ್ ಅದು 2720. ಏನಾಗುತ್ತೆ ಇದು 100ಇಂದ 100 ಅಂದರೆ 2/1 x = 2770. ಡಿವೈಡ್ ಮಾಡಿ 2ಇಂದ ಡಿವೈಡ್ ಮಾಡಿ, 11 3 8 5 1 3. ಅಚ್ಚಾ ನಾನು ರಾಂಗ್ ಬರ್ಕೊಂಡ. ಸೊ ಇನ್ನೊಮ್ಮೆ ನೋಡಿ, ಎಕ್ಸ್ ಇದೆ 100%, 100 ಇನ್ಕ್ರೀಸ್ ಆಗುತ್ತೆ, 100 + 100 ಡಿವೈಡ್ ಬೈ 100 ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂದರೆ, ಅಥವಾ = 2780 ಇದೆ. ಏನಾಗುತ್ತೆ, ಎಕ್ಸ್ 200/100 = 2780. ಎಕ್ಸ್ = ಈಸಿ 80 ಕ್ಯಾನ್ಸಲ್, 2ಇಂದ ಡಿವೈಡ್ ಮಾಡಿ ಏನಾಗುತ್ತೆ, 2 1 2 2 3 6 ಎಷ್ಟು 1 ಉಳಿತು, ಎಷ್ಟು 9 0 ಎಷ್ಟು ಆನ್ಸರ್ ಏನು ಬರ್ತೀವಿ, 1390. ಆನ್ಸರ್ 390. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಏನಿದೆ, ದ ಪ್ರಾಡಕ್ಟ್ ಆಫ್ 2 consecutive ನ್ಯಾಚುರಲ್ ನಂಬರ್ಸ್ ಈಸ್ 210. ದ ಗ್ರೇಟರ್ ಆಫ್ ದ 2 ನಂಬರ್ಸ್ ಇಸ್. ನೋಡಿ ಹೆಂಗೆ ಕೊಟ್ಟಿದ್ದಾರೆ, ಒಂದು ಎಕ್ಸ್ ಇದೆ, 2 consecutive ನ್ಯಾಚುರಲ್ ನಂಬರ್ಸ್ ಅಂದರೆ ಒಂದು ಎಕ್ಸ್ ಇದೆ, ಅಂದರೆ x + 1 ಇರುತ್ತೆ. ಅದೇನಿದೆ, ಪ್ರಾಡಕ್ಟ್ ಏನಿದೆ, ಮಲ್ಟಿಪ್ಲೈ ಏನಿದೆ, ಮಲ್ಟಿಪ್ಲೈ ಎಷ್ಟಿದೆ, 210 ಅಂತಿದೆ. ಓಕೆನಾ? ಸೊ ಇದು ಹಿಂಗೆ ಬರೀಬೋದು ನಾವು, ಯಾಕೆ ಟ್ರೇಷನ್ ಮತ್ತೆ ನೋಡಿ ಹೆಂಗೆ ಮಾಡ್ಬೋದು ನಾವು, ಎಕ್ಸ್
ಎಕ್ಸ್ ಪ್ಲಸ್ 1 ಈಕ್ವಲ್ಸ್ ಟು 210. ಸೊ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 210 ಈಕ್ವಲ್ಸ್ ಟು 0. ಈ ಕಡೆ ಈಕ್ವೇಷನ್ ಬಿಡ್ಸ್ ನೋಡಿ, ನನಗೆ ಬರುತ್ತೆ ಆನ್ಸರ್ ಎಕ್ಸ್ ಈಕ್ವಲ್ಸ್ ಟು ಸೊ ಏನು ಬರುತ್ತೆ ಆನ್ಸರ್ ನೋಡಿ ಇಲ್ಲಿ. ಸೊ ಬೇಸ್ನಲ್ಲಿ ಏನಾಗುತ್ತೆ 210 ಫ್ಯಾಕ್ಟರ್ಸ್ ತೆಗೆದಾಗ ಏನು 1 ಬರಬೇಕು, ಮೈನಸ್ ಏನಾಗುತ್ತೆ ಸೊ 15 ಮೈನಸ್ 14. ಸೊ ಏನು ಬರುತ್ತೆ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ ಎಕ್ಸು ಪ್ಲಸ್ 14 ಮತ್ತು ಮೈನಸ್ 15. ಓಕೆನಾ. ಸೊ ಪ್ಲಸ್ 14 ಅಂದರೆ ಯಾವುದು ಇದನಾ. ಸೊ ಇದು ಗ್ರೇಟೆಸ್ಟ್ ನಂಬರ್ ಏನಿರುತ್ತೆ ಎಕ್ಸ್ ಪ್ಲಸ್ 1 40, ಇದು ಏನಿರುತ್ತೆ ಎಕ್ಸ್ ಇದು 40, ಗ್ರೇಟೆಸ್ಟ್ ನಂಬರ್ ಏನಿದೆ ಎಕ್ಸ್ ಪ್ಲಸ್ 1 15. ಸೊ ಆನ್ಸರ್ ಯಾವ್ದು ಬರುತ್ತೆ 15. ಅರ್ಥ ಆಯ್ತಾ ಬೇಸ್ ನೋಡಿದಾಗ ಅದು ಆಯ್ತು ನೋಡ್ಬೋದು 210 ಯಾವ್ದು ಬರುತ್ತೆ ನೋಡಿ ಯಾವ ನಂಬರ್ಸ್ ಇದೆ 2 ಡಿಫ್ರೆನ್ಸ್ ಒಂದಿರಬೇಕು, ಪ್ಲಸ್ ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ ಏನು ಬರಬೇಕು 210 ಬರಬೇಕು. ಅದ್ರಲ್ಲಿ ಯಾವ ನಂಬರ್ ಇದೆ 40 ಮತ್ತು 15. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ ಗಿವನ್ ದ್ಯಾಟ್ ಓಕೆ ಸ್ವಲ್ಪ ಕ್ವಶನ್ ಐ ಥಿಂಕ್ ಇದು ಎಡಿಟಿಂಗ್ ಪ್ರಾಬ್ಲಮ್ ಆಗಿದೆ. 190 ಪಾಯಿಂಟ್ ಪವರ್ ಇದೆ ಅದು ಈಕ್ವಲ್ಸ್ ಟು ಎಕ್ಸ್ ಇದೆ 149.94 equals to y, then x to the power z equals to y to the power 6, then z ಎಷ್ಟಂತ ಕೇಳ್ತಿದ್ದಾರೆ. ಓಕೆನಾ. ಸೊ ನೋಡಿ ಈ ವ್ಯಾಲ್ಯೂಸ್ನ ಅಲ್ಲಿ ಹಾಕ್ಬೇಡ, ಎಕ್ಸ್ ಈ ಎಲ್ಲ ವ್ಯಾಲ್ಯೂಸ್ ಅಲ್ಲಿ ಹಾಕ್ಬೇಡ. ಏನಾಗುತ್ತೆ ನೋಡಿ ಏನಾಗುತ್ತೆ 149 0.59 ಇಂಟು ಝೆಡ್, ಅಥವಾ ಹೀಗೆ ಬರ್ಕೊಂಡು ಝೆಡ್ ಬರುತ್ತೆ ಪವರ್ 149 0.94 ವೈ. ಸೊ ಏನಾಗುತ್ತೆ ನೋಡಿ 0.5 ಕ್ಯಾನ್ಸಲ್ ಆಗಿಬಿಡುತ್ತಾ, ಅದು ಒಂದು ಕ್ಯಾನ್ಸಲ್ ಆಗೋಲ್ಲ, ಅಂದರೆ ನಾವು ತಿಳ್ಕೊಬೋದು 59 ಇಂಟು ಝೆಡ್ ಈಕ್ವಲ್ಸ್ ಟು 0.94 ಇಂಟು ವೈ. ಸೊ ಈ ರೇಷಿಯೋ ಕಟ್ ಆಗುತ್ತೆ, ಇದು ಪಾಯಿಂಟ್ ಕಟ್ ಆಗಿಬಿಡುತ್ತಾ. ಸೊ ಇದು ಪಾಯಿಂಟ್ ಕಟ್ ಆಗಿಬಿಡುತ್ತೆ. ಏನು ಹೋಯಿತು 59 ಝೆಡ್ ಈಕ್ವಲ್ಸ್ ಟು 94 ಓಕೆ ವೈ ಇಲ್ಲ 6 ಇದೆ 94 6 94 ಇಂಟು 6. ಸೇಮ್ ಬರುತ್ತೆ ಆನ್ಸರ್ ನೋಡಿ. ಸೊ ಇದು ಸ್ವಲ್ಪ ನಿಯರೆಸ್ಟ್ ವ್ಯಾಲ್ಯೂ ಹಾಕೋಣ. ಏನು ಮಾಡಿದ್ದಕ್ಕೆ ಇದು 60 ತಿಳ್ಕೊಂಡೆ 60 ಝೆಡ್ ಈಕ್ವಲ್ಸ್ ಟು 94 ಇಂಟು 6 ಮಾಡೋಣ. ಸೊ ನೋಡಿ ಇದು 6 ಎಷ್ಟು ಕ್ಯಾನ್ಸಲ್. ಸೊ 9 ಇಂಟು 9/10 ಸೊ ಪಾಯಿಂಟ್. ಸೊ 9.4 9.4 ನಿಯರೆಸ್ಟ್ ಯಾವುದಿದೆ ಇಲ್ಲಿ. ಸೊ ಇದಿದೆ ನಿಯರೆಸ್ಟು 9.4 ನಿಯರೆಸ್ಟ್ ಯಾವುದಿದೆ ಸಿ ವ್ಯಾಲ್ಯೂ ಬರುತ್ತೆ. ಕೆಲವೊಮ್ಮೆ ನಿಯರೆಸ್ಟ್ ವ್ಯಾಲ್ಯೂ ಇಟ್ಕೊಂಡು ಕೂಡ ಇದನ್ನು ಸಾಲ್ವ್ ಮಾಡ್ಬೋದು, ಅಥವಾ ಏನು ಮಾಡಿದ್ರೆ ಡಿಸೆಲ್ ವ್ಯಾಲ್ಯೂ ಇಟ್ಕೊಂಡು ಕೂಡ ಸಾಲ್ವ್ ಮಾಡ್ಬೋದು ಇದನ್ನು ನಾವು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ನೋಡಿದರೆ ಆ್ಯಾವ್ರೇಜ್ ಆಫ್ ಫಸ್ಟ್ 151 ಈವನ್ ನಂಬರ್ಸ್. ಸೊ 151 ಈವನ್ ನಂಬರ್ಸ್ ಬೇಕು. ಸೊ ಎಲ್ಲಿ ಇವತ್ತು ಈವನ್ ನಂಬರ್ಸ್ ಫಾರ್ಮುಲಾ ಏನಿದೆ n+1 ಸಮ್ ಆಫ್ ಈವನ್ ನಂಬರ್ಸ್ ಎಷ್ಟಿದೆ ಆ್ಯಾವ್ರೇಜ್ ಆಫ್ ಈವನ್ ನಂಬರ್ಸ್ n+1 ಈವನ್ ನಂಬರ್ಸ್. ಈವನ್ ನಂಬರ್ಸ್ ಆ್ಯಾವ್ರೇಜ್ n+1. ಸೊ ಏನು ಎಷ್ಟಿದೆ 151 + 1 ಎಷ್ಟಾಗುತ್ತೆ 152. ಸಮ್ ಆಫ್ ಈವನ್ ನಂಬರ್ಸ್ ಆ್ಯಾವ್ರೇಜ್ ಆಫ್ ಈವನ್ ನಂಬರ್ಸ್ ಎಷ್ಟಿದೆ 151. ಸೊ 152. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನು ಕೊಟ್ಟಿದ್ದಾರೆ ಇಫ್ ಏನು ಕೊಟ್ಟಿದೆ ಇನ್ ಎಲೆಕ್ಷನ್ ಬಿಟ್ವೀನ್ 2 ಕ್ಯಾಂಡಿಡೇಟ್ಸ್ 80% ಆಫ್ ರಿಜಿಸ್ಟರ್ಡ್ ವೋಟರ್ಸ್ ಕಾಸ್ಟ್ ದಿ ವೋಟ್ and 5% of votes polled were invalid. The winning candidate got 75% of the valid votes and won by 1,805 votes. How many votes were registered? Voters were registered. Okay, ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ 80% of registered voters. Okay. ಹೆಂಗೆ ಕೊಟ್ಟಿದ್ದಾರೆ ನೋಡಿ, ಒಂದು ವೋಟಿಂಗ್ ಇದೆ, ವೋಟ್ 100% ವೋಟ್ಸ್ ಇರ್ತಾರೆ, ಜನ ಇರ್ತಾರೆ, ಅಲ್ಲಿ ಏನು ಕೊಟ್ಟಿದ್ದಾರೆ 80% ರಿಜಿಸ್ಟರ್ಡ್ ವೋಟ್ಸು.
ಅಲ್ಲಿ ಯಾರು ಎಷ್ಟು ಇದು ಅನ್ರಿಜಿಸ್ಟರ್ಸ್, ಎಷ್ಟು ವೋಟ್ಸು ಅನ್ರಿಜಿಸ್ಟರ್ಡ್ ಅಥವಾ ನಾನ್ ರಿಜಿಸ್ಟರ್ಡ್ ಅಂತ ಹೇಳ್ಬೋದು. ಎಷ್ಟು ವೋಟರ್ಸು ಅದರಲ್ಲಿ ಏನಾಗಿದೆ, ರಿಜಿಸ್ಟರ್ಡ್ ವೋಟರ್ಸಲ್ಲಿ ಓಕೆ 5% ಆಫ್ ವೋಟ್ಸ್ ಆರ್ ಪೋಲ್ಡ್ ಆರ್ ಇನ್ವ್ಯಾಲಿಡ್. ಇದರಲ್ಲಿ 5% ಏನಿದೆ ಇನ್ವ್ಯಾಲಿಡ್ ಇದೆ, 95% ಏನಿದೆ ವ್ಯಾಲಿಡ್ ಇದೆ. ಸೊ ಯಾಕಿಂತ ಗೊತ್ತಂದ್ರೆ ನೋಡಿ, ಎವ್ರಿ ಟೈಮ್ ಇದೇನಂದರೆ 100% ಇರುತ್ತೆ, ಇನ್ನು 80% ಇರುತ್ತೆ. ಬಟ್ ನಾವು ಇದು ರೆಫರ್ ಮಾಡ್ತಿದ್ದೀವಿ, ಅಷ್ಟು 100% ಆಗುತ್ತೆ ಡೇಟಾ ಎವ್ರಿ ಟೈಮ್. ಓಕೆ, ಸೊ ಏನಾಗುತ್ತೆ, ಇದು ಇವಾಗ ಇದು 100% ಆಗಿಬಿಡುತ್ತೆ, ಇದು ಕಾಣಿಸ್ತಾ ಇದು 100% ಆಗಿಬಿಡುತ್ತೆ, 95ಗೆ 100% ಅಂತ ತಿಳ್ಕೊಬೋದು. ಏನು ಕೊಟ್ಟಿದ್ದಾರೆ ಅದರಲ್ಲಿ ಪೋಲ್ ವ್ಯಾಲಿಡ್ ವೋಟ್ಸ್ ದ ವಿನ್ನಿಂಗ್ ಕ್ಯಾಂಡಿಡೇಟ್ ಗಾಟ್ 75% ಆಫ್ ವ್ಯಾಲಿಡ್ ವೋಟ್ಸ್, 75% ಆಫ್ ವ್ಯಾಲಿಡ್ ವೋಟ್ಸ್, ಇದರದ್ದು 75%. ಸೊ ಹಿಂಗೆ ಸೋತನೆ ಸಿಗುತ್ತೆ ವಿನ್ನಿಂಗ್ ಕ್ಯಾಂಡಿಡೇಟ್, ಇದು ಲೂಸರ್. ಓಕೆ, ಅವನೆಷ್ಟು ಗೆಲ್ತಿದ್ದಾನೆ, ಇದೇ ಡಿಫ್ರೆನ್ಸ್ ಇಲ್ಲ, ಅದೆಷ್ಟಿದೆ ಅಂತೆ ಡಿಫ್ರೆನ್ಸು 15 ವೋಟ್ಸ್. ಓಕೆ, ಸೊ ಫೈಂಡ್ ದ ಏನು ಕೇಳ್ತೀರಾ ಅವರು, ಹೌ ಮೆನಿ ವೋಟರ್ಸ್ ರಿಜಿಸ್ಟರ್ಡ್. ಸೊ ನಮಗೇನು ಬೇಕು, ರಿಜಿಸ್ಟರ್ಡ್ ವೋಟರ್ಸ್ ಬೇಕು. ಓಕೆನಾ, ಸೊ ಇದನ್ನು ಹೇಗೆ ಬರಿಬೋದು ನಾವು, ಎಕ್ಸ್ 80/100. ಅದರಲ್ಲಿ ಏನು ಬೇಕು, ವ್ಯಾಲಿಡ್ ವೋಟ್ಸ್ ಇಷ್ಟೇ 95/100. ಮತ್ತು ಅದರಲ್ಲಿ ಎಷ್ಟು ನಮಗೆ ಡಿಫ್ರೆನ್ಸ್ ಬೇಕಾ, 1/ಎಷ್ಟು 8 ಅಂದ್ರೇನು ಡಿಫ್ರೆನ್ಸ್ ಇದೆ. 75/25 ಮಾಡಿದ್ರೆ ಎಷ್ಟು 25%, 50% ಅಲ್ಲ, 50%ಗೆ ಎಷ್ಟು ಅಂದರೆ ಎಷ್ಟು ವೋಟ್ಸ್ ಸಿಗ್ತಿದೆ ಅವನಿಗೆ, 50% ವೋಟ್ಸಿಂದ ಗೆಲ್ತಿದ್ದ ಅವನು. ಸೊ ಎಷ್ಟಿದೆ ಅವನು 50% ಅಂದರೆ 50 ಅಂದರೆ 50/100 ಅಂದರೆ ಎಷ್ಟಿದೆ ಅದು 1805. ಸೊ ಇಷ್ಟು ಸಿಗ್ತಿದೆ ಅವನಿಗೆ. ಸೊ ಇದನ್ನು ನೀವು ಏನು ಮಾಡಿ ಸಾಲ್ವ್ ಮಾಡಿ ನೋಡಿ ಏನಾಗುತ್ತೆ, 4/5 ಬರಿಬೋದು ಇದನ್ನು 19/20 90/20 ಮತ್ತು ಇದನ್ನು ಬರ್ಬೋದು 1/2 = 1805. 1805. ಸೊ ಏನಾಗುತ್ತೆ, ಎಕ್ಸ್ ಸೊ 1805 × 50 / 19. ಸೊ ಇದನ್ನು ನಾವು ನೋಡೋಣ, ಇಲ್ಲಿ ರೇಷಿಯೋ ಮೆಥಡ್ ಸಾಲ್ವ್ ಮಾಡೋದನ್ನು ನೋಡೋಣ. ಸೊ ರೇಷಿಯೋ ಮೆಥಡ್ ಸಾಲ್ವ್ ಮಾಡೋದು ಇದನ್ನು ನೋಡಿ, ಇದೆಷ್ಟಿದೆ 4 + 9, ಇದು ಬರ್ತಿದೆ 7 ಬರ್ತಿದೆ, ಇದೆಷ್ಟು ಬರ್ತಿದೆ 6 ಬರ್ತಿದೆ, ಅಲ್ಲ ಇದು 8 ಬರ್ತಿದೆ. ಇದೆಷ್ಟು ಬರುತ್ತೆ 4 + 4 8, ಇದು 5 ಬರುತ್ತೆ, ಮತ್ತು ಇದೇನು ಬರುತ್ತೆ 6 ಬರುತ್ತೆ. ಓಕೆನಾ, ಸೊ 7 8 5 6 ಇದು 8 ಇದೆ. ಸೊ ನೋಡಿ ಈ ಥರ ಡಿಫ್ರೆಂಟ್ ಬರ್ತಿದೆ. ಸೊ ಇದನ್ನು ಸಾಲ್ವ್ ಮಾಡ್ಬೋದು ನಾವು. ಇದು 1 + 9 ಅಂದರೆ ಇದು 9 1 ಬರುತ್ತೆ, ಇದರ ಮೇಲ್ಗಡೆ ಎಷ್ಟು 1, ಇದು 5 5 × 5 25 + 2 25 ಅಂದರೆ 2 + 5 5 ಅಂದರೆ ಎಷ್ಟು 7. ಸೊ 7/1. ಸೊ ಏನು ಬರ್ತಿದೆ ಇದ್ರದ್ದು 7. ಸೊ ಡಿಜಿಟಲ್ 7 ಬರ್ತಿದೆ. ಸೊ ಡಿಜಿಟಲ್ 7 ಯಾವುದಿದೆ ಇಲ್ಲಿ, ಇದು 1 ಮಾತ್ರ ಇದೆ. ಸೊ ಆನ್ಸರ್ ಈಸ್ ದಿಸ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನು ಕೊಟ್ಟಿದ್ದಾರೆ, ಪೈಪ್ ಕ್ಯಾನ್ ಫಿಲ್ ಅ ಟ್ಯಾಂಕ್ ಇನ್ 10 hours. ಎ ಪೈಪು ಆ್ಯಂಡ್ ಬಿ ಎಷ್ಟಿದೆ ಮತ್ತು ಸಿ ಇದೆ, 3 ಪೈಪ್ ಕೊಟ್ಟಿದ್ದಾರೆ. ಎ ಎಷ್ಟಿದಂತೆ 10, ಬಿ ಎಷ್ಟಿದಂತೆ 25, ಮತ್ತು ಸಿ ಏನು ಮಾಡ್ತದಂತೆ ಅದನ್ನು 5 hours ಫಿಲ್ ಮಾಡ್ತಂತೆ. ಸೊ ಏನು ಮಾಡಿ ಇದ್ರದ್ದು ಎಲ್ ಸಿ ಎಮ್ ತಗೊಳ್ಳಿ. ನಿಮಗೆ ಎಲ್ ಸಿ ಎಮ್ ಏನು ಬರುತ್ತೆ, ಟೋಟಲ್ ವರ್ಕಿಂಗ್ ಯೂನಿಟ್ಸ್ ಬರುತ್ತೆ. ಎಷ್ಟು ಬರುತ್ತೆ ಎಲ್ ಸಿ ಎಮ್ 10 25 25 ಅಂದರೆ 50 ಬರುತ್ತೆ ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ 50 ಬರುತ್ತೆ. ಓಕೆನಾ, ಬೇಕಾಗಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ 50 ಬರುತ್ತೆ. ಸೊ ಇದನ್ನು ಡಿವೈಡ್ ಮಾಡಿಬಿಡಿ. ಇದೇನಿದೆ ವರ್ಕ್, ಇದು ಏನು ಟೈಮ್. ನಮಗೇನು ಸಿಗುತ್ತೆ ಎಫ್ ಡಿವೈಡ್ ಮಾಡಿದಾಗ ಎಫ್ ಸಿಗುತ್ತೆ. ಸೊ ಇದನ್ನು ಬರುತ್ತೆ 5 2 ಮತ್ತು 10, 5 to 10. ಏನು ಮಾಡುತ್ತೆ ಹೆಂಗೆ ಕೇಳ್ತಾರೆ, ಈ 3 ಜನ ಟುಗೆದರ್ ಮಾಡಿದಾಗ ಎಷ್ಟು ಟೈಮ್ ತೊಗೊಳ್ತಾರೆ ಕೇಳ್ತಾರೆ. ಸೇಮ್ ಇದು ಎಫಿಷಿಯನ್ಸಿ 3 ಜನ ಅಂದರೆ ಏನು, ಎ ಬಿ + ಸಿ ಏನಾಗುತ್ತೆ ಇದು 17. ಎಫಿಷಿಯನ್ಸಿಯಿಂದ 3 ಜನ 50 minutes ಕೆಲಸ ಮಾಡೋಕ್ಕೆ ಎಷ್ಟು ಟೈಮ್ ತಗೋತಾರೆ. ಸೊ ಡಿವೈಡ್ ಬೈ 17 ಮಾಡಿ ನೋಡಿ ಏನಾಗುತ್ತೆ 50/17 50/17 hours. ಎಲ್ಲದೆ 50/17 ಎಷ್ಟು ಅವರ್ಸ್. ಸೊ ಇಲ್ಲಿದೆ, ಇಲ್ಲಿ ಆಪ್ಷನ್ಸ್ ಇಲ್ಲ. ಸೊ ಇಲ್ಲಿ ನಾನು ಹೇಳ್ಬಿಡ್ತೀನಿ 15/17 hours. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ,
ಸ್ವಲ್ಪ ಶೆಕೆ ಇದೆ ಎಲ್ಲಿ ಗೊತ್ತು ಹಾಂ ಏನು ಹೇಳಿದೆ ಮೀನ್ ಪ್ರೊಫೆಷನ್ ಗೊತ್ತೀರಾ ಸೊ ಎಲ್ಲಿ ಗೊತ್ತೆ ಮೀನ್ ಪ್ರೊಫೆಷನ್ ಏನಿದೆ ವ್ಯಾಲ್ಯೂ ರೂಟ್ ಎ ಬಿ ಸೊ ಏನು 25 ಇಂಟು 16 ರೂಟ್ ಏನು ಬರುತ್ತೆ 5 ಇಂಟು 4 ಹೊರಗೆ ಬಂದಾಗ 5 4 20 ಸೊ ಎಲ್ಲಿದೆ 20 ಆನ್ಸರ್ ಗೊತ್ತಾಯ್ತಾ 20 ರಾನಾ ಅಬ್ಸರ್ವ್ ದ ಲಿಸ್ಟ್ ಆಫ್ ಪ್ರೈಸ್ ಆಫ್ ಫ್ಯಾನ್ ಎಷ್ಟಿದೆ 3600 ರಿಟೇಲರ್ ಬಾಟ್ ಇಟ್ ಫಾರ್ 2800 ಫೈನ್ ಟ್ರೇಡ್ ಡಿಸ್ಕೌಂಟ್ ಓಕೆ ಏನು ಕೊಟ್ಟಿದ್ದಾರೆ ಇದು ಎಮ್ ಪಿ ಅಂತಿದೆ ಅಬ್ಸರ್ವ್ ಪ್ರೈಸ್ ಅಂದರೆ ಲಿಸ್ಟಿಂಗ್ ಪ್ರೈಸು ಎಮ್ ಪಿ ಸೊ ಇದು ಸೆಲ್ಲಿಂಗ್ ಪ್ರೈಸ್ ಬಟ್ ಒಂದೇ ಹೊತ್ತು ಎಷ್ಟು 2800 ಎಷ್ಟು 3600 ಸೊ ಡಿಫ್ರೆನ್ಸ್ ಎಷ್ಟಿದೆ 2 + 6 800 ಡಿಫ್ರೆನ್ಸ್ ಇದೆ ಎಷ್ಟಕ್ಕೆ 3600ಗೆ ಮಲ್ಟಿಪ್ಲೈ ಬೈ 100 ಸೊ 2 ಸರಿ ಇದೆ ಕ್ಯಾನ್ಸಲ್ ಎಷ್ಟು 4 2 4 9 9ಇಂದ 200 ಡಿವೈಡ್ ಮಾಡಿ ನೋಡಿ ಅಷ್ಟು 9 9 9 18 ಸೊ 2 ಮತ್ತೆ 2 ಹೋಯಿತು ಮತ್ತೆ 9 9 18 ಮತ್ತೆ 2 ಹೋಯಿತು ಮತ್ತೆ ಎಷ್ಟು 2 ಹೋಯಿತು 2 ಹೋಯ್ತಾ ಇರ್ತದೆ ಸೊ 2.22 ಓಕೆನಾ ಸೊ ಅರ್ಥ ಆಯ್ತಾ ಸೊ ಡಿಫ್ರೆನ್ಸ್ ಎಷ್ಟು ಬರ್ತದೆ ಅದೇ ತಾನೇ ಡಿಸ್ಕೌಂಟ್ ಎಷ್ಟು ಕೊಡ್ತಿದ್ದಾರೆ ಅಂತ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಇನ್ ಕವರಿಂಗ್ 782 ಕಿಲೋಮೀಟರ್ 182 ಕಿಲೋಮೀಟರ್ಸ್ Salaj takes 4 hours more than Kevin. If Salaj doubles the speed, he takes 9 hours less than the Kevin. Find the Salaj speed. Okay, ಏನು ಕೊಟ್ಟಿದ್ದಾರೆ ಸೊ like speed equals to distance by time ಎಲ್ಲಿ ಗೊತ್ತಿಲ್ಲ ಏನು ಕೊಟ್ಟಿದ್ದಾರೆ ದ ಕವರಿಂಗ್ 182 ಕಿಲೋಮೀಟರ್ಸ್ ಏನು ಕೊಟ್ಟಿದ್ದಾರೆ 182 ಕಿಲೋಮೀಟರ್ಸ್ ಇದೆ ಆ 82 ಕಿಲೋಮೀಟರ್ಸ್ನ ಒಂದು ಸ್ಪೀಡಿಂದ ಹೋಗ್ತಿದ್ದಾನೆ ಸಾಲಾಜು ಎಷ್ಟು ಹೋಗ್ತಾನೆ ಅವನು 4 ಕಿಲೋಮೀಟರ್ಸ್ ಅಂದರೆ 4 ಅವರ್ಸ್ ಎಕ್ಸ್ಟ್ರಾ ತೊಗೋತಾನೆ ಕೆಲ್ವಿನ್ಗಿಂತ ಬಟ್ ಅದೇನ ಅವ್ನು ಮಾಡಿದ್ರೆ ಸ್ಪೀಡ್ ಡಬಲ್ ಮಾಡಿದ್ದಾನೆ ಡಬಲ್ ಮಾಡಿದಾಗ ಏನು ತೊಗೋತಾನೆ ಕೆಲ್ವಿನ್ಗಿಂತ 9 ಅವರ್ಸ್ ಕಡಿಮೆ ತೊಗೋತಾನೆ ಸೊ ನಮಗೇನು ಬೇಕು ಸಾಲಾಜ್ ಸ್ಪೀಡ್ ಬೇಕು ಯಾವಾಗ ಸಾಲಾಜ್ ಸ್ಪೀಡ್ ಫೈಂಡ್ ಸಾಲಾಜ್ ಸ್ಪೀಡ್ ಓಕೆ ಸಾಲಾಜ್ ಸ್ಪೀಡ್ ಬೇಕು ನಮಗೆ ಸೊ ನೋಡಿ ಇದು ಕೆವಿನ್ ಸ್ಪೀಡ್ ಇದೆ ಕೆವಿನ್ ಅಂತಿದ್ದಾನೆ ಸೊ ಏನು ಮಾಡೋಣ ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಇಲ್ಲಿ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದೆ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದೆಯಾ ಸೊ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದೆ ಸ್ಪೀಡ್ ಏನಿದೆ ಸ್ಪೀಡು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟೈಮ್ ಆಗಿಬಿಡುತ್ತಾ ಸೊ ಸ್ಪೀಡ್ ಏನು ಕೊಟ್ಟಿದ್ದಾರೆ ಫಸ್ಟು ಸ್ಪೀಡ್ ಏನು ಕೊಟ್ಟಿದ್ದಾರೆ 4 ಕಿಲೋಮೀಟರ್ ಸ್ಪೀಡ್ ಫಸ್ಟ್ ಇತ್ತು 1 ಇತ್ತು ಮತ್ತೇನಾಗ್ತಿದೆ ಒಂದು ಡಬಲ್ ಆಗ್ತಿದೆ ಸೊ 1x ಇದೆ ಡಬಲ್ 2x ಆಗ್ತಿದೆ ಸೊ ಟೈಮ್ ಏನಾಗುತ್ತೆ ಇವಾಗ ಟೈಮ್ ಏನಾಗುತ್ತೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆಯಾ ಸೊ 2x ಇದ್ದರೆ ಇದು 1x ಆಗುತ್ತೆ 1y ಟೈಮ್ ಓಕೆನಾ ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆಯಲ್ಲ ಸೊ ರೇಷನ್ ಅಂದರೆ ರೇಷನ್ ಆಗುತ್ತೆ ಇನ್ವರ್ಸ್ ಆಗಿಬಿಡುತ್ತೆ ಸೊ 1x 2x ಇದ್ದರೆ ಅದು 2x y ಅಂತ ಇದು ಬರಿಬೋದು ಅಥವಾ ಇದನ್ನು ಬರಿಬೋದು ನಾವು ಹಿಂಗೆ ಬರಿಬೋದು 1 ಇದು 2x ಆಗ್ತಿದೆ 2 ಆಗ್ತಿದೆ ಸೊ 2 ಇದ್ದರೆ 1 ಆಗುತ್ತೆ ಇನ್ನಷ್ಟು ಬರುತ್ತೆ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದೆಯಲ್ಲ ಸೊ ನೋಡಿ ಇದೆಷ್ಟಿದೆ ಎಷ್ಟಿದೆ ಕೆನ್ವಿನ್ಗಿಂತ 4 more hours ಕೆನ್ವಿನ್ ಪ್ಲಸ್ 4 ಕೆವಿನ್ಗಿಂತ ಮೈನಸ್ ಕಡಿಮೆ ಆಗ್ತಿದೆ ಸೊ ಏನು ಡಿಫ್ರೆನ್ಸ್ ಬರ್ತಿದೆ ನನ್ನ ನಡುವೆ ನೋಡಿ ಸೊ ಡಿಫ್ರೆನ್ಸ್ 13 ಬರ್ತಿದೆ ಸೊ 13 ಯೂನಿಟ್ ಡಿಫ್ರೆನ್ಸ್ ಬರ್ತಿದೆ ಇದರಲ್ಲಿ 2 ಡಿಫ್ರೆನ್ಸ್ ಇದೆ 1 ಯೂನಿಟ್ ಡಿಫ್ರೆನ್ಸ್ ಇದೆ ಸೊ 1ಗೆ 13 ಯೂನಿಟ್ಸ್ ಆದರೆ 2 ಎಷ್ಟಾಗುತ್ತೆ ಇದು ಮಲ್ಟಿಪ್ಲೈ 2 ಮಾಡಿ ನೋಡಿ ಸೊ ಮಲ್ಟಿಪ್ಲೈ 30 ಮಾಡಿ ನೋಡಿ ಏನಾಗುತ್ತೆ 26 ಸೊ 26 ಅವರ್ಸ್ ಅರ್ಥ ಆಯ್ತಾ ಏನು ಅರ್ಥ ಆಗಿಲ್ಲ ನೋಡಿ ಏನು ಕೊಟ್ಟಿದ್ದಾರೆ ರೇಷನ್ ನ್ಯೂಸ್ ಪೋಸ್ಟ್ ಆಗ್ತಿದೆಯಾ ಸೊ ಸ್ಪೀಡ್ ಕಡಿಮೆ ಆಗ್ತದೆ ಇಲ್ಲಿ ನೋಡಿ ಸಾರಿ ನಾನು ಈ ಕಡೆ ಉಲ್ಟಾ ಮಾಡಿಬಿಟ್ಟೆ ಏನು 1 ಸ್ಪೀಡ್ ಹೋಗ್ತಿಗೆ ಎಷ್ಟು ತಂದು ಕೆಲ್ವಿನ್ಗಿಂತ ಕೆಲ್ವಿನ್ ಪ್ಲಸ್ 4 ಎಕ್ಸ್ಟ್ರಾ ಹೋಗ್ತಿದ್ದ ಅದೇ ಸ್ಪೀಡಿಂದ ಹೋಗ್ತಿರುವಾಗ ಎಷ್ಟಿತ್ತು ಅಂದರೆ ಡಬಲ್ ಮಾಡಿದಾಗ ಸ್ಪೀಡ್ ಏನಿತ್ತು ಟೈಮ್ ಎಷ್ಟಿತ್ತು ಕೆಲ್ವಿನ್ಗಿಂತ 9 ಅವರ್ಸ್ ಕಡಿಮೆ ಆಗ್ತು ಸೊ ಇದು ಡಿಫ್ರೆನ್ಸ್ ಮಾಡಿ ಏನು ಮಾಡ್ತಿದೆ 13 ಬರ್ತಿದೆ 13 ಅವರ್ಸ್ ಬರ್ತಿದೆಯಾ ಡಿಫ್ರೆನ್ಸ್ ಮಾಡಿದಾಗ ಸೊ ಈ ಟೈಮಲ್ಲಿ ಕೂಡ ಡಿಫ್ರೆನ್ಸ್ ಏನಿದೆ 2 ಯೂನಿಟ್ಸ್ 1 ಯೂನಿಟ್ಸ್ ಡಿಫ್ರೆನ್ಸ್ ಏನು 1 ಯೂನಿಟ್ಸಾ ಸೊ 1 ಯೂನಿಟ್ಗೆ 13 ಅವರ್ಸ್ ಆದರೆ 2 ಯೂನಿಟ್ಸ್ ಎಷ್ಟಾಗುತ್ತೆ 26 ಅವರ್ಸ್ ಆಗುತ್ತಾ 26 ಅವರ್ಸಿಂದ ಅವನು ಎಷ್ಟು 1 ಈ ಡಿಸ್ಟೆನ್ಸಲ್ಲಿ ಎಷ್ಟು ಕಿಲೋಮೀಟರ್ ಮಾಡಬೇಕು ಅವನು ನೋಡಿ 182 ಕಿಲೋಮೀಟರ್ನ ಅವನು 26 ಅವರ್ಸ್ಲಿ ಮಾಡಬೇಕು ಎಷ್ಟು ಹೋಗುತ್ತೆ 26 ಅವರ್ಸ್ ಮಾಡಬೇಕಂದ್ರೆ 7 ಸೊ ಎಷ್ಟಾಗುತ್ತೆ ಸ್ಪೀಡ್ ಅವನಿಗೆ ಸ್ಪೀಡ್ ಈಕ್ವಲ್ಸ್ ಟು 7 kmph ಓಕೆನಾ ಅರ್ಥ ಆಯ್ತಾ
7 ಕಿಲೋಮೀಟರ್. ಓಕೆ, ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಕ್ವಶನಲ್ಲಿ Abhinav invest 55,000 more than the Gaurav for 2 months and Gaurav invest 5 months for 5 months. The total profit is 7,155. Abhinav's share is 1,431 more. Then find the Abhinav's capital ಅಂತೆ. ಸೊ ಇಬ್ಬರಿದ್ದಾರೆ, ಅಭಿನವ್ ಮತ್ತು ಯಾರು ಗೌರವ್ ಅಂತ. ಸೊ ಏನು ಮಾಡ್ತಾರೆ, ಅಭಿನವ್ ಬೋನ್ ಏನು ಮಾಡ್ತಾನೆ 55,000 ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ತಾನೆ, ಗೌರವ್ಗಿಂತ 55,000 ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ತಾನೆ ಫಾರ್ 2 months. ಅದೇ ಗೌರವ್ ಎಷ್ಟು ಮಾಡ್ತಿದ್ದಾನೆ, ಅವನು 5 monthsಗೋಸ್ಕರ ಮಾತ್ರ ಇನ್ವೆಸ್ಟ್ ಮಾಡ್ತಿದ್ದಾನೆ. ಸೊ ಟೋಟಲ್ ಪ್ರಾಫಿಟ್ ಎಷ್ಟಿದೆ ಅಂದರೆ 7,155 ಪ್ರಾಫಿಟ್ ಇದೆ, ಟೋಟಲ್ ಪ್ರಾಫಿಟ್ ಇದೆ. ಸೊ ಅದರಲ್ಲಿ ಏನು ಕೊಟ್ಟಿದ್ದಾರೆ, ಅಭಿನವ್ ಶೇರ್ ಅಂತ ಅಷ್ಟೇ ಹೇಳ್ತಾರೆ. ಅಭಿನವ್ ಶೇರ್ ಈಸ್ 1,431 ಮೋರ್ ಇದೆ, ಎಕ್ಸ್ಟ್ರಾ ಇದೆ. ಅದರಲ್ಲೂ ಕೂಡ ಅಭಿನವ್ ಶೇರ್ ಈಸ್ 1,431 ಎಕ್ಸ್ಟ್ರಾ ಇದೆ. ಸೊ ನಮಗೇನು ಬೇಕು, ನಮಗೆ ಅಭಿನವ್ ಶೇರ್ ಬೇಕು, ಕ್ಯಾಪಿಟಲ್ ಬೇಕು, ಎಷ್ಟು ಇನ್ವೆಸ್ಟ್ ಮಾಡಿದೆ ಅಂತ ಅದು ಕ್ಯಾಪಿಟಲ್ ಬೇಕು. ಸೊ ಇದು ಮಾಡೋಣ. ಫಸ್ಟ್ 2 ವ್ಯಕ್ತಿಗಳಿದ್ದಾರಾ, ವ್ಯಕ್ತಿ ಬರೋಣ. ಸೊ 2 ಇರ್ತಾರೆ, ಒಂದು ಅಭಿನವ್ ಮತ್ತು ಇನ್ನೊಂದು ಗೌರವ್. ಅವ್ರ ಕ್ಯಾಪಿಟಲ್ ಎಷ್ಟಿದೆ, ಅಭಿನವ್ ಗೌರವ್ದು ಎಕ್ಸ್ ಇದ್ದರೆ ಅಭಿನವ್ದು ಎಷ್ಟಿದೆ, ಎಕ್ಸ್ ಪ್ಲಸ್ 55,000. ಓಕೆನಾ, ಮೋರ್ ಇದೆ, ಅದು 50,000 ಎಕ್ಸ್ಟ್ರಾ ಇದೆ. ಅದೇನು ಕೊಟ್ಟಿದ್ದಾರೆ, ಇವನು ಎಷ್ಟು ಮಾಡ್ತಾನೆ ಟೈಮು, ಇವನು 2 months, ಅದೇ ಇವನ್ನೆಷ್ಟು 5 months. ಓಕೆ, ನಿಮಗೆ ಗೊತ್ತಿದೆಯಾ ಏನಂದರೆ, ಸೊ ಇದೇನು ಪ್ರಾಫಿಟ್ ಶೇರ್ ಇರುತ್ತಲ್ಲ, ಪ್ರಾಫಿಟ್ ಶೇರ್ ಅದೇನಿರುತ್ತೆ, ಕ್ಯಾಪಿಟಲ್ ಮತ್ತು ಟೈಮ್ ಶೇರ್ ಮಲ್ಟಿಪಲ್ ಇರುತ್ತೆ, ಗೊತ್ತಿದೆಯಾ. ಪ್ರಾಫಿಟ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆ್ಯಂಡ್ ಟೈಮ್. ಪ್ರಾಫಿಟ್ ಕ್ಯಾಪಿಟಲ್ ಮತ್ತು ಟೈಮ್ ಇರೋದು ಮಲ್ಟಿಪಲ್ ಇರುತ್ತೆ ಶೇರ್ ರೇಷಿಯೋಲಿ. ಓಕೆನಾ, ಸೊ ಇದು ನೆನಪಿರುತ್ತೆ ಇದು. ಸೇಮ್ ಮಾಡೋಣ. ಏನು ಕೊಟ್ಟಿದ್ದಾರೆ, ಇದು ಏನಿದೆ ಪ್ರಾಫಿಟ್ ಅಲ್ಲ, ಪ್ರಾಫಿಟ್ ಎಷ್ಟು ಬರುತ್ತೆ ಅಭಿನೋದು 1,431 ಮೋರ್ ಎಕ್ಸ್ಟ್ರಾ ಇದೆ. ಯಾವುದರಿಂದ, ಇವನಿಂದ. ಸೊ ಟೋಟಲ್ ಪ್ರಾಫಿಟ್ ಎಷ್ಟಿದೆ ಅಂತೆ, ಒಂದು 7,155. ಟೋಟಲ್ ಪ್ರಾಫಿಟ್ 7,155. ಸೊ ನಾವು ಇದು 2 ಪ್ಲಸ್ ಮಾಡಿ ನಮಗೆ 7,155 ಬರುತ್ತಾ. ಸೇನ್ ಮಾಡಿ 2 ಪ್ಲಸ್ ಮಾಡಿದ್ರೆ ಮತ್ತು ವಾಯ್ ವ್ಯಾಲ್ಯೂ ಸಿಗುತ್ತೆ ನಮಗೆ, ಪ್ಲಸ್ ಮಾಡಿ ಮೈನಸ್ ಮಾಡಿದಾಗ. ಸೊ ವಾಯ್ ವ್ಯಾಲ್ಯೂ ಏನು ಬರುತ್ತೆ ನೋಡಿ, ದೊಡ್ಡದಾಗೈತೆ ಇದು, ಎಲ್ಲಿದೆ, ಸೆಲೆಕ್ಟ್. ಓಕೆ, ಸೆಲೆಕ್ಟ್ ಮಾಡೋಣ. ಸೊ ಏನು ಮಾಡಿ, ಇದು ಇದೆಯಲ್ಲ, ಸೊ ಏನಿದೆ 7,155. ಏನು ಮಾಡಿ 2y ಪ್ಲಸ್ 1,431 ಇಲ್ಲ. ಸೊ y ಈಕ್ವಲ್ಸ್ ಏನಾಗುತ್ತೆ, ಇದು ಆ ಕಡೆ ಮೈನಸ್ ಹೋದರೆ 7,155 ಮೈನಸ್ 1,431 ಡಿವೈಡ್ ಬೈ 2. ಸೊ ಆನ್ಸರ್ ಬರುತ್ತೆ ನಮಗೆ ಯಾವಾಗ, ಬರುತ್ತಪ್ಪ ಆನ್ಸರು. ಆಕಾಶ ಮೈನಸ್ ಮಾಡಿ 4 2 ಏನಾಗುತ್ತೆ 4 2 7 5 ಡಿವೈಡ್ ಬೈ 2 ಮಾಡಿ. ಏನಾಗುತ್ತೆ ಡಿವೈಡ್ ಬೈ 2 ಮಾಡಿದಾಗ 6 2. ಸೊ ಇದೇನೋ ವಾಯ್ ಸಿಗುತ್ತೆ. ಸೊ ವಾಯ್ ಇದನ್ನು ಇಲ್ಲಿ ಪ್ಲಸ್ ಮಾಡಿ ನೋಡಿ, ವಾಯ್ಲಿ ಇದು ಪ್ಲಸ್ ಮಾಡಿ ಎಷ್ಟು ಬರುತ್ತೆ, ಎಷ್ಟು 2 8 ಎಷ್ಟಾಗುತ್ತೆ ನೋಡಿ, ಇದು ಪ್ಲಸ್ ಮಾಡಿದಾಗ ಏನಾಗುತ್ತೆ 3 9 2 4 3924 ಬರುತ್ತಾ. ಸೊ ಅದೇನಾಗುತ್ತೆ, ಇದೇನಿದೆ 2 8 6 2. ಸೊ 2 8 6 2 2 9 2 ಇದು ರೇಷಿಯೋ ಇದೆ. ಈ ರೇಷಿಯೋಲಿ ಪ್ರಾಫಿಟ್ ಶೇರ್ ಆಗುತ್ತೆ. ಸೊ ಈಗ ಹಿಂಗೆ ನೋಡಿ, ಇದು ಹೆಂಗಂದರೆ ಗೌರವ್ ಕ್ಯಾಪಿಟಲ್ ಇದೆ, ಸ್ವಲ್ಪ
ದೊಡ್ಡದಾಗಬೇಕು. ಸೊ ಇದು ಒಂದು ನಮ್ಮದು ಇದು ಕ್ಯಾಪಿಟಲ್. ಈಗ ನೋಡಿ ಶೇರ್ ಹೆಂಗೆ ಶೇರ್ ಆಗುತ್ತೆ. ಸೊ ಇದನ್ನು ಹೆಂಗೆ ಮಾಡೋಣ ಕ್ಯಾಲ್ಕುಲೇಟ್ ಇಲ್ಲಿ ನೋಡಿ ಸಿಂಪಲಾಗಿ ಮಾಡೋಣ. ಕ್ಯಾಪಿಟಲ್ ಇಂಟು ಟೈಮ್ ಈಕ್ವಲ್ಸ್ ಟು ಪ್ರಾಫಿಟ್ ರೇಷಿಯೋ. ಸೊ ಕ್ಯಾಪಿಟಲ್ ಎಷ್ಟಿದೆ ಅದೇ ರೇಷಿಯೋಲಿ ಬರುತ್ತೆ. ಸೊ ಇಂದು ಕ್ಯಾಪಿಟಲ್ ಎಷ್ಟಿದೆ ಎಕ್ಸ್ ಪ್ಲಸ್ 5,0,0,0 ಇಂಟು 2 ಈಕ್ವಲ್ಸ್ ಯಾವ ರೇಷಿಯೋಲಿ ಬರ್ತಿದೆ ಇದು 3 ರೇಷಿಯೋ. ಅದರ ಕೆಳಗಡೆ ಎಕ್ಸ್ ಇಂಟು 5 ಇದೆಷ್ಟು ರೇಷಿಯೋ 2 ರೇಷಿಯೋಲಿ ಬರ್ತಿದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿ ಏನಾಗುತ್ತೆ 2 2 4 4x ಪ್ಲಸ್ 55 4 20 ಓಕೆ 22,000 ಎಲ್ಲ ಹಾಂ 4,000 ಬರುತ್ತೆ ಈಕ್ವಲ್ಸ್ ಟು 5,315 ಎಕ್ಸ್. ಸೊ ಏನಾಗುತ್ತೆ ಇದು 4x ಆ ಕಡೆ ಹೋದರೆ 22,000 ಈಕ್ವಲ್ಸ್ ಟು 11x. ಸೊ 11 ಅಂದರೆ 2 ಹಾಂ 4 ಇಲ್ಲಿ ಬರ್ತಿದೆ. ಸೊ ಇದು ಏನಿದೆ ಎಕ್ಸ್ ಇದೆ. ಈ ಎಕ್ಸ್ನ ನಮಗೆ ಇಲ್ಲಿ ಅಬಿನೋ ಕ್ಯಾಪಿಟಲ್ ಆ್ಯಡ್ ಮಾಡಿದಾಗ ನಮಗೆ ಸಿಗುತ್ತೆ ಟೋಟಲ್ ಅಬಿನೋಸ್ ಕ್ಯಾಪಿಟಲ್ 20,000 ಪ್ಲಸ್ 55,000 ಎಷ್ಟಾಗುತ್ತೆ ಪ್ಲಸ್ 55. ಸೊ ಎಷ್ಟಾಗುತ್ತೆ ಇದು 75,000. ಸೊ ಆನ್ಸರ್ 75,000 ಎಸ್ 75,000 ಇಸ್ ದ ಆನ್ಸರ್. ಅರ್ಥ ಆಯ್ತಾ. ಸೊ ಕ್ಯಾಪಿಟಲ್ ಇಂಟು ಟೈಮ್ ಮಾಡಿದಾಗ ನಮಗೆ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ಸೊ ಸಿಂಪ್ಲೈ ಮಾಡಿ ನೋಡಿದಾಗ ನಮಗೆ ಆನ್ಸರ್ ಬಂದುಬಿಡುತ್ತೆ. ಓಕೆ ಇದಕ್ಕೆ ಯಾವುದೇ ಶಾರ್ಟ್ ಟ್ರಿಕ್ ಇಲ್ಲ. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಹಿಂಗೆ ಕೊಡಿದ LCM ಆಫ್ 2.7 ಇಂಟು 2.7 ಆ್ಯಂಡ್ 0.96. ಓಕೆ 2.7 ಆ್ಯಂಡ್ 0.096 ಇದೆ LCM ಬೇಕು ನಮಗೆ. ಸೊ ಇದನ್ನು ಮಾಡೋಣ ನಾವು ರೇಷಿಯೋ ಆದಮೇಲೆ ಎಷ್ಟು ಪಾಯಿಂಟ್ ಆದಮೇಲೆ 3 ನಂಬರ್ಸ್ ಇದೆಯಾ. ಸೊ 3ನಿಂದ ಮಲ್ಟಿಪ್ಲೈ ಮಾಡಿ. ಸೊ 3 10⁻³ ಅಂದರೆ 1000 ಮಲ್ಟಿಪ್ಲೈ ಮಾಡಿ. ಇದು ಕೂಡ ಇಲ್ಲಿ ಕೂಡ 1000 ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ಇಲ್ಲಿ ಕೂಡ 27 ಅರೆ ಎಲ್ಲಿಗೂ 27 ಎಷ್ಟು 2 ಮಲ್ಟಿಪ್ಲೈ ಮಾಡಿದಾಗ ಎಷ್ಟು 2700 ಆಗುತ್ತೆ. ಇದು 96 ಆಗಿಬಿಡುತ್ತೆ. ಓಕೆನಾ. ಸೊ ಇದನ್ನು ಹೆಂಗೆ ಬರೀಬೋದು ಫ್ಯಾಕ್ಟರ್ಸಲ್ಲಿ ಇದು 3 ಇಂಟು 3 ಇಂಟು 3 ಇಂಟು 10 ಇಂಟು 10 ಬರಿಬೋದಾ. ಅದನ್ನು ಹಿಂಗೆ ನಿಮಗೆ ಸ್ವಲ್ಪ ಡೌಟ್ ಕನ್ಫ್ಯೂಸ್ ಆಗ್ತಾರೆ. ಹಿಂಗೆ ಬರಿಬೋದು ನಾವು 27 ಇಂಟು 100. ಇದನ್ನು ಹೆಂಗೆ ಬರೋದು 3³ ಇದನ್ನು ಹೆಂಗೆ ಬರಿಬೋದು 10² ಅಥವಾ ಇದನ್ನು ಹೆಂಗೆ ಬರೋದು ಪ್ರೈಮ್ ಫ್ಯಾಕ್ಟರ್ಸ್ ಬಡಿಬೇಕಂತಾರೆ. ಪ್ರೈಮ್ ಫ್ಯಾಕ್ಟರ್ಸ್ ಬಡಿಬೇಕಂತ ಏನು ಬರಿಬೋದು ಇದನ್ನು 5² 2² ಓಕೆನಾ. ಸೊ ಇದನ್ನು ಹೆಂಗೆ ಬರಿಬೋದು ನಾವು ಟೋಟಲ್ 3³ ಇಂಟು 5² ಇಂಟು 2². ಸೊ ಇದನ್ನು ಹೇಗೆ ಬರಿಬೋದು ನಾವು 96ನ ಹೆಂಗೆ ಬರಿಬೋದು ನಾವು 32 ಇಂಟು 3 32ನ ಹೇಗೆ ಬರಿಬೋದು ನಾವು 16 ಇಂಟು 2 ಅಥವಾ 30ನ ಹೆಂಗೆ ಬರಿಬೋದಲ್ಲ ಡೈರೆಕ್ಟಾಗಿ 2⁵ ಟು 3⁻1. ಸೊ ಏನು ಮಾಡಿ ನಮಗೇನು ಬೇಕು ಹೈಯೆಸ್ಟ್ ಫ್ಯಾಕ್ಟರ್ಸ್ ಬೇಕು ಇದರಲ್ಲಿ ನೋಡಿ. ಹೈಯೆಸ್ಟ್ ಫ್ಯಾಕ್ಟರ್ಸ್ 3 ಹೈಯೆಸ್ಟ್ ಫ್ಯಾಕ್ಟರ್ 3 ಇದೆ. ಸೇಮ್ ಬರುತ್ತೆ 3³ 2 ಹೈಯೆಸ್ಟ್ ಫ್ಯಾಕ್ಟರ್ 5 ಇದೆ. ಸೊ 2⁵5 ಇಂಟು 5 ಹೈಯೆಸ್ಟ್ ಪವರ್ 2 ಇದೆ. ಸೊ ಇದು ಮಲ್ಟಿಪ್ಲೈ ಮಾಡಿ ಆನ್ಸರ್ ಬಂದುಬಿಡುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಏನು ಬರುತ್ತೆ ಈಗ ನೋಡಿ 3⁻27 ಇಂಟು 2⁻5 ಅಂದರೆ 32 ಆ್ಯಂಡ್ 5/2 ಅಂದರೆ 25. ಓಕೆ ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ಆನ್ಸರು ನೋಡೋಣ. ಕ್ಯಾಲ್ಕುಲೇಟರ್ ಇದೆ. ಸೊ ಇದು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ 4 4 216 216 0. ಓಕೆ 216 ಓಕೆ ಇದು ಬಂತಾ. ನಾವು 25ನ ಡಿವೈಡ್ ಬೈ 100/4 ಅಂತ ಮಾಡ್ಕೊಂಡು ಆ ಮಲ್ಟಿಪ್ಲೈ ಮಾಡಿದಾಗ ನಾನು ಹಾಕಿದ್ದು ಕಟ್ಟಾಗುತ್ತೆ 8 ಬಂತು. 827 216. ಓಕೆ ಸೊ ಎಷ್ಟು ಮತ್ತೆ 2 0 ಇದೆಯಲ್ಲ 20 ಮಲ್ಟಿಪ್ಲೈ ಮಾಡಿದೆ. ಸೊ ಇದೇನು ಮಾಡಿ ನೀವು ಹಾಂ ಸೊ ಇದೇನು ಮಾಡಿ ಈಗ ಏನು ಇಲ್ಲಿ ಡಿವೈಡ್ ಬೈ 1000 ಮಾಡಿವ ಇಲ್ಲೂ ಕೂಡ ಮಲ್ಟಿಪ್ಲೈ 1000 ಮಾಡಿವ. ಸೊ ಇಲ್ಲಿ ಡಿವೈಡ್ ಬೈ 1000 ಮಾಡಿ
ನಾವು ಎಲ್ಲಿ ಮಲ್ಟಿಪ್ಲೈ 1000 ಮಾಡಿ ಪಾಯಿಂಟ್ ಅಂದರೆ 3 ನಂಬರ್ಸು, ಇಲ್ಲಿ ಡಿವೈಡ್ ಬೈ 1000 ಮಾಡಿ. ಸೊ ಈ 2 ಕ್ಯಾನ್ಸಲ್, ಇದು 2 ಕ್ಯಾನ್ಸಲ್, ಎಷ್ಟು 21.6. ಸೊ ಆನ್ಸರ್ ಇದೆ 21.6. ಅರ್ಥ ಆಯ್ತಾ? ಯಾಕೆ ಮಾಡಿದೀವಿ ಅಂತ ನಾವು ಮಲ್ಟಿಪ್ಲೈ ಬೈ 1000, ಯಾಕಂದರೆ ಪಾಯಿಂಟ್ 3 ನಂಬರ್ಸ್ ಇದೆಯಾ, 3 ಡೆಸಿಮಲ್ಸ್ ಇದೆಯಾ, ಪಾಯಿಂಟ್ 3 ಡೆಸಿಮಲ್, ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು ಮಲ್ಟಿಪ್ಲೈ ಬೈ 1000 ಮಾಡ್ತೀವಿ. ಇಲ್ಲೂ ಕೂಡ ಮಲ್ಟಿಪ್ಲೈ 1000 ಮಾಡಿದಾಗ ಎಷ್ಟು ಬರುತ್ತೆ, 27,000 ಬರುತ್ತೆ. ಸೊ ಫ್ಯಾಕ್ಟರ್ಸೇ ಬರ್ಕೊಂಡ್ವಿ, ಫ್ಯಾಕ್ಟರ್ಸ್ ಬರ್ಕೊಂಡು ಏನು ಹೈಯೆಸ್ಟ್ ಫ್ಯಾಕ್ಟರ್ ಬರುತ್ತಲ್ಲ, ದಟ್ ಇಸ್ ಎಲ್ ಸಿ ಎಮ್. ಅದು ಮಲ್ಟಿಪ್ಲೈ ಮಾಡಿದಾಗ ಎಲ್ ಸಿ ಎಮ್ ಸಿಗುತ್ತೆ ನಮಗೆ. ಓಕೆನಾ? ಓಕೆ. ಸೊ ಇನ್ನು ನೋಡಿ, ಫೈಂಡ್ ದ ಎಸ್ ಎಫ್ ಆ್ಯಂಡ್ ಎಸ್ ಎಫ್ ಟು ನಂಬರ್ಸ್. ಓಕೆ, ಇದು ನಂಬರ್ ಆಲ್ರೆಡಿ ಮಾಡಿವಲ್ಲ ಐ ಥಿಂಕ್ ನಾವು. ಎಸ್. ಓಕೆ, ಇದು ನೋಡಿ. ಓಕೆ, by selling an article at 2/5 of his actual selling price, Manav occurs 24% loss. Okay, if he sells at 88% of his actual price, then the profit percentage is. ಟೋಟಿಂಗ್ ಹೇಳ್ತಾರೆ, ಒಂದು ವಸ್ತು ಇದೆ, ಆ ವಸ್ತುದ 2/5 ಆಫ್ ಪ್ರೈಸ್ ಸೇಲ್ ಮಾಡಿದಾಗ ಮಾನವಿಗೆ 24% ಲಾಸ್ ಆಗ್ತಿದೆ. ಅಂದರೆ ಎಷ್ಟು, 76% ಸೇಲ್ ಮಾಡ್ತಾ ಇದ್ದಾನೆ. ಓಕೆ, 76% ಆಫ್ ಕಾಸ್ಟ್ ಪ್ರೈಸ್ ಸೇಲ್ ಮಾಡ್ತಾ ಇದ್ದಾನೆ. ಅದೇ ವಸ್ತುನ ಅವನು 88% ಸೇಲ್ ಮಾಡಿದಾಗ ಅವ್ರಿಗೆ ಎಷ್ಟು ಪ್ರಾಫಿಟ್ ಅಂತ ಕೇಳ್ತಾರೆ. ಇದು ಭಾಳ ಈಸಿ ಇದೆ ನೋಡಿ. ಹೆಂಗೆ ಮಾಡ್ತೀರಾ, 2/5 ಬರೋದು. 2/5 ಅಂದರೆ ಹೆಂಗೆ ಬರಿಬೋದು ನಾವು ಇದನ್ನು, 40% ಬರೀಬೋದಾ? ಓಕೆ, 2/5 40% ಬರುವುದಾ? 40% ಆಫ್ ಎಸ್ ಪಿ. ಎಷ್ಟು ಸೇಲ್ ಮಾಡ್ತೇವೆ ಅವನು? ಸೇಲ್ ಅಂದರೆ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ, ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ, ಎಷ್ಟಾಗುತ್ತೆ ಕಾಸ್ಟ್ ಪ್ರೈಸು 24 and 100 - 24 76% ಆಫ್ ಕಾಸ್ಟ್ ಪ್ರೈಸ್. ಓಕೆ, ಸೊ ಅದೇ ಥರ ಅವನು 88% ಆಫ್ ನಮಗೆ ಎಸ್ ಪಿ ಮಾಡಿದರೆ ಎಷ್ಟು ಆಗುತ್ತೆ, X% ಸಿ ಪಿ ಆಗುತ್ತೆ ಅಂತ ಕೇಳ್ತಾರೆ. ಸೊ ಇದನ್ನು ಏನು ಮಾಡಿ, 40% ಆಫ್ ಎಸ್ ಪಿ ಡಿವೈಡ್ ಬೈ 88% ಆಫ್ ಎಸ್ ಪಿ ಒರಿಜಿನಲ್ ಪ್ರೈಸ್. ಅದೇನು ಮಾಡಿ 76% ಆಫ್ ಸಿ ಪಿ ಡಿವೈಡ್ ಬೈ ಎಕ್ಸ್ ಆಫ್ ಸಿ ಪಿ. ಓಕೆ, ಸೊ ಈ ಥರ ಮಾಡಿ ನೋಡಿ. ಸೊ ಏನಾಗುತ್ತೆ ಈಗ, ಸೊ ಕ್ರಾಸ್ ಮಲ್ಟಿಪ್ಲೈ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಈ ಕಡೆ ನೋಡಿ ಏನಾಗುತ್ತೆ, ಕ್ಯಾನ್ಸಲ್ ಮಾಡಿದ್ರೆ 40 × x = 76 × 88. ಇದು 40 ಈ ಕಡೆ ಬಂದರೆ 40. ಸೊ 422 ಇದು 0 ಕೆಳಗಿತ್ತು. 76 20. ಓಕೆ, ಓಕೆ 22 ಅಂದರೆ 6 ಅಂದರೆ 56. ಮತ್ತೆ ಮಲ್ಟಿಪ್ಲೈ ಮಾಡಿದಾಗ 6 ಪಾಯಿಂಟ್ ಎಷ್ಟು ಪಾಯಿಂಟ್ 10 ಆಗಿದ್ರೆ ಅದು ಪಾಯಿಂಟ್ ಇಲ್ಲಿ. ಓಕೆ, ಸೊ ಎಷ್ಟು ಬರ್ತಿದೆ 167. ಇದು ಪ್ರಾಫಿಟ್ ಪರ್ಸೆಂಟೇಜ್ ಬೇಕು. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಮಾಡಿ -100 ಮಾಡಿ. ಸೊ ನಮಗೇನು ಸಿಗುತ್ತೆ, ಎಕ್ಸಾಕ್ಟ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು, 67.2% ಪ್ರಾಫಿಟ್ ಆಗ್ತಿದೆ. ಎಷ್ಟಿದೆ, 67.2. ಅರ್ಥ ಆಯ್ತಾ? ಅಂದರೆ ಏನು 40%ಗೆ ಎಷ್ಟಾಗ್ತಿದೆ, 88%ಗೆ ಎಷ್ಟಾಗುತ್ತೆ ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಬರುತ್ತೆ, ಇದೆಷ್ಟು 167.2 ಬರುತ್ತೆ ಆನ್ಸರ್ ಮಾಡಿದಾಗ. ಇದು ಎಕ್ಸ್ ಎಷ್ಟು, ಎಸ್ ಎಷ್ಟು 167.2% ಬರುತ್ತೆ. ಅದರಲ್ಲಿ ಮೈನಸ್ ಅಂದರೆ ಪ್ರಾಫಿಟ್ ಕಾಸ್ಟ್ ಪ್ರೈಸ್ ಒರಿಜಿನಲ್ ಪ್ರೈಸ್ ತೆಗೆದ್ರೆ ಎಷ್ಟಾಗುತ್ತೆ ನಮಗೆ, ಓನ್ಲಿ ಪರ್ಸೆಂಟೇಜ್ ಸಿಗುತ್ತೆ. ಅಂದರೆ ಟೋಟಲ್ ಎಷ್ಟು ಪ್ರಾಫಿಟ್ ಇದೆ ಅಂತ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನು ಕೊಟ್ಟಿದ್ದಾರೆ, ಈಶಾ ಡ್ರೈವ್ಸ್ 76 km ಆ್ಯಂಡ್ ಮೇಘಾ ಡ್ರೈವ್ಸ್ 32 km ಫ್ರಮ್ ದ ದಿಲ್ಲಿ ಟು ಕಾನ್ಪುರ್. ಈಶಾ ಟೇಕ್ಸ್ 12 hours ಆ್ಯಂಡ್ ಫೈಂಡ್ ದ ಟೈಮ್ ಟೇಕನ್ ಬೈ ಮೇಘಾ. ನೋಡಿ, ಇದು ನಮ್ಮ ಮೇಲೆ ಗೊತ್ತಿದೆ, ಸ್ಪೀಡ್ ಇಕ್ವಲ್ಸ್ ಡಿಸ್ಟೆನ್ಸ್ ಬೈ ಟೈಮ್ ಇದೆಯಾ, ಸ್ಪೀಡ್ ಇಕ್ವಲ್ ಡಿಸ್ಟೆನ್ಸ್ ಬೈ ಟೈಮಾ. ಸೊ ಏನು ಮಾಡಿ, ಡಿಸ್ಟೆನ್ಸ್ ಸೇಮ್ ಇದೆಯಾ, ಈಶಾ ಮತ್ತು ಇಬ್ಬರು ಹೋಗೋದು ಡಿಸ್ಟೆನ್ಸ್ ಸೇಮ್ ಇದೆಯಲ್ಲ, ಡಿಸ್ಟೆನ್ಸ್ ಇಸ್ ಸೇಮ್. ಸೊ ಡಿಸ್ಟೆನ್ಸ್ ಸೇಮ್ ಆದಾಗ ಏನಾಗುತ್ತೆ, ಡಿಸ್ಟೆನ್ಸ್ ಸೇಮ್ ಇದ್ದಾಗ ಡಿಸ್ಟೆನ್ಸ್ ಸಿ ಕಾನ್ಸ್ಟೆಂಟ್ ಇದ್ದಾಗ ಏನಾಗುತ್ತೆ, ಸ್ಪೀಡ್ ಈಕ್ವಲ್ಸ್ ಟು ಟೈಮ್. ಸ್ಪೀಡ್ ಟು ಟೈಮ್ ಆಗುತ್ತಾ. ಸೊ ಡಿಸ್ಟೆನ್ಸ್ ಸೇಮ್ ಇದೆಯಲ್ಲ, ಸೊ ಇದು ಕೂಡ ಸ್ಪೀಡ್ 1 ಟೈಮ್ 1 ಆಫ್ ಸ್ಪೀಡ್ ಟು ಟೈಮ್ 2. ಓಕೆನಾ? ಏನು ಕೊಟ್ಟಿದ್ದಾರೆ, ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ, ಈಶಾಂದು 77 km ಇಂಟು ಟೈಮ್ ಎಷ್ಟು 12 hours. ಅದೆಷ್ಟು ಮೇಘದೆಷ್ಟು ಸ್ಪೀಡು 33 km. ಟೈಮ್ ಎಷ್ಟು ಗೊತ್ತಿಲ್ಲ ಸರ್, ಟೈಮ್ T2 ಅಂತ ಇಕ್ಕೋಣ. ಸಾಲ್ವ್ ಮಾಡಿ ನೋಡಿ, 7 3 3 4 7 28. ಸೊ ಟೈಮ್ ಎಷ್ಟು ತಗೋತೀರ ಅವನು, 28 ಟೈಮ್ 28 hours ಟೈಮ್ ತೊಗೋತಾನೆ. ಅರ್ಥ ಆಯ್ತಾ? ಡಿಸ್ಟೆನ್ಸ್ ಸೇಮ್ ಇದ್ದಾಗ ಏನಾಗುತ್ತೆ, ಸ್ಪೀಡ್ ಮತ್ತು ಇದು ಸೇಮ್ ಆಗುತ್ತೆ. ಮಲ್ಟಿಪಲ್ ಆಫ್ ಸ್ಪೀಡ್ ಆ್ಯಂಡ್ ಟೈಮ್ ಇಬ್ಬರದು ಸೇಮ್ ಆಗಿಬಿಡುತ್ತೆ. ಸಪೋಸ್ ಅವ್ರು ಸ್ಪೀಡ್ ಸೇಮ್ ಕೊಟ್ಟರೆ, ಸ್ಪೀಡ್ ಕಾನ್ಸ್ಟೆಂಟ್ ಕೊಟ್ಟರೆ
ಸ್ಪೀಡ್ ಕಾನ್ಸ್ಟೆಂಟ್ ಕೊಟ್ಟರೆ ಏನಾಗುತ್ತೆ ಡಿಸ್ಟೆನ್ಸ್ ಬೈ ಟೈಮ್ d1 d2 ಈಕ್ವಲ್ಸ್ ಟು d2 d2 ಓಕೆ d1 t1 ಬೈ t1 ಈಕ್ವಲ್ಸ್ ಟು d2 ಬೈ t2. ಅದೇ ನಿಮಗೆ ಟೈಮ್ ಸೇಮ್ ಕೊಟ್ಟರೆ ಏನು ಮಾಡ್ತೀರಾ ಇದೆ ಉಲ್ಟಾ ಆಗಿಬಿಡಿ ಏನಾಗುತ್ತೆ ಅವಾಗ d/s d2/s2 ಓಕೆನಾ. ಸೊ ನೆನಪಿರ್ಲಿದ್ದು ಹೆಂಗೆ ಕೊಟ್ಟಿದ್ದಾರೆ XYZ ಇನ್ವೆಸ್ಟ್ಮೆಂಟ್ ರೇಷಿಯೋ 86 60 ಆ್ಯಂಡ್ 24. ಇದು ಪ್ರಾಫಿಟ್ ಪರ್ಸೆಂಟೇಜ್ 4590 ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ XYZ ಏನು ಕೊಟ್ಟಿದ್ದಾರೆ. ಇದು X ಇದೆ, ಇದು Y ಇದೆ, Z ಇದು 3 ರೇಷಿಯೋ ಇದೆ ಅಂತೆ. ಅವ್ರದ್ದು ಎಷ್ಟು ರೇಷಿಯೋ ಇದೆ ಇನ್ವೆಸ್ಟ್ಮೆಂಟ್ ರೇಷಿಯೋ 86 ಏನಿದೆ 86 ಅದೆಷ್ಟು 60 ಮತ್ತು ಇದೆಷ್ಟು 24 ಇದೆ. ಹಾಗೆ ಇದು ಇನ್ವೆಸ್ಟ್ಮೆಂಟ್ ರೇಷಿಯೋ ಇದೆ, ಇನ್ವೆಸ್ಟ್ಮೆಂಟ್ ರೇಷಿಯೋ ಇದೆ. ಅದೇ ಪ್ರಾಫಿಟ್ ಏನಿರುತ್ತೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಇರುತ್ತೆ ಅದರ ಮಲ್ಟಿಪಲ್ ಆಫ್ ಸೇಮ್ ಪ್ರಾಫಿಟ್ ಟೈಮ್ಸ್ ಕಾನ್ಸ್ಟೆಂಟ್ ಇದ್ದಾಗ ಟೈಮಿಂದ ಸೇಮ್ ಕೊಟ್ಟಾಗ ಕ್ಯಾಪಿಟಲ್ ಮತ್ತು ಟೈಮ್ ಪ್ರಾಡಕ್ಟ್ ಆಫ್ ಕ್ಯಾಪಿಟಲ್ ಟೈಮ್ ಕ್ವಶನ್ ಬರುತ್ತೆ. ಅದೇ ಬರುತ್ತೆ ನಮಗೆ ಪ್ರಾಫಿಟ್ ರೇಷಿಯೋ ಬರುತ್ತೆ, ಪ್ರಾಫಿಟಲ್ಲಿ ಬರುತ್ತೆ. ಕ್ಯಾಪಿಟಲ್ ಟೈಮ್ ರೇಷಿಯೋ ಬರುತ್ತಲ್ಲ ಅದೇ ಪ್ರಾಫಿಟ್ ರೇಷಿಯೋ ಡಿವೈಡ್ ಆಗುತ್ತೆ ಇಬ್ಬರು. ಹೆಂಗಂದರೆ ನೋಡಿ ಇದು ಎಲ್ಲ ಸೇಮ್ ಟೈಮ್ ಸೇಮ್ ಇದೆಯಾ. ಹೆಂಗೆ ಕೊಟ್ಟಿದ್ದಾರೆ XYZ ರೇಷಿಯೋ 86 ರೇಷಿಯೋ 60 ರೇಷಿಯೋ 24. ಇದೇನು ಕ್ಯಾಪಿಟಲ್ ರೇಷಿಯೋ ಇದೆ, ಕ್ಯಾಪಿಟಲ್ ಓಕೆ. ಅದೇ ಟೈಮ್ ಕೊಟ್ಟಿದೆ ಟೋಟಲ್ ಟೈಮ್ ಕೊಟ್ಟಿಲ್ಲ. ಸೊ ಟೈಮ್ ಹಿಂದೆ ಕಾನ್ಸ್ಟೆಂಟ್ ತಿಳ್ಕೋಬೇಕು. ಕಾನ್ಸ್ಟೆಂಟ್ ಅಂದರೆ ಸೇಮ್ ಇರೋ ಟೈಮ್ ಎಲ್ಲದಕ್ಕೆ. ಸೊ ಏನು ಟೈಮ್ ಹಿಂದೆ ಟೈಮ್ ಏನಿದೆ 1 ಅಂದರೆ ಇದಕ್ಕೂ 1 ವರ್ಷ ಇದ್ದರೆ ಇದಕ್ಕೊಂದು ವರ್ಷ ಇದ್ದರೆ ಇದಕ್ಕೊಂದು ವರ್ಷ ಓಕೆನಾ. ಕಾನ್ಸ್ಟೆಂಟ್ ಇದೆ ಎಲ್ಲರಿಗೆ. ಸೊ ನಾನು ಕೊಡ್ಕೊಂಡು ಸೊ ಏನಾಗುತ್ತೆ ಈಗ ಕಾನ್ಸ್ಟೆಂಟ್ ಇದ್ದರೆ ಕ್ಯಾಪಿಟಲ್ ಏನಿರುತ್ತೆ ಅದು ಪ್ರಾಫಿಟ್ ರೇಷಿಯೋ ಅದು ಮಲ್ಟಿಪಲ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟೈಮ್ದು ರೇಷಿಯೋ ಇರುತ್ತಾ. ಇದು ಮಲ್ಟಿಪಲ್ ಮಾಡಿದಾಗ ನಮ್ಮ ಕ್ಯಾಪಿಟಲ್ ರೇಷಿಯೋ ಬರುತ್ತಲ್ಲ, ಇದು ಮಲ್ಟಿಪಲ್ ಕ್ಯಾಪಿಟಲ್ ರೇಷಿಯೋ ಸೇಮ್ ಇರುತ್ತೆ, ಇದು ಮಲ್ಟಿಪಲ್ ಕ್ಯಾಪಿಟಲ್ ರೇಷಿಯೋ ಬರುತ್ತಲ್ಲ ಅದೇ ರೇಷಿಯೋ ಕೆಳಗಡೆ ಬರುತ್ತೆ ಓಕೆನಾ. ಸೇಮ್ ನೋಡಿ ಈಗ ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ ಅಂತೆ. ಸೊ ಎಷ್ಟಿದೆ ಕ್ಯಾಪಿಟಲು 4590 ಇದೆ. ಸೊ ಈ ರೇಷಿಯೋ ಬ್ರೇಕ್ ಮಾಡೋದು ಎಷ್ಟಾಗುತ್ತೆ ನೋಡಿ. ಇದಕ್ಕೆ ಇನ್ನೂ ಸ್ವಲ್ಪ ಡಿವೈಡ್ ಮಾಡೋಣ. ಸೊ ಓಕೆ ಸ್ವಲ್ಪ ಶಕೆ ಇದೆ, ಭಾಳ ಗೊತ್ತಾಗ್ತಿಲ್ಲ ಏನು ಮಾಡ್ತಾರೆ ಅಂತ ನೋಡಿ. ಇದಕ್ಕೆ ಮಾಡಿ 30 1 2. ಸೊ ಈ ರೇಷಿಯೋಲಿ ಬರ್ತಿದೆ ಓಕೆನಾ. ಸೊ ಈ ರೇಷಿಯೋಲಿ ಬರ್ತಿದೆ. ಸೊ ಪ್ಲಸ್ ಮಾಡಿ ಎಷ್ಟಾಗುತ್ತೆ ಇದು ಪ್ಲಸ್ ಮಾಡಿದಾಗ ಎಷ್ಟು 43 × 1 ಅದೇ ರೇಷಿಯೋಲಿ ಬರುತ್ತೆ. ಇದು 30 × 1 ಇದು 12 × 1. ಸೊ ಹೇಳ್ತಲ್ಲ ಏನು ಕ್ಯಾಪಿಟಲ್ ಆ್ಯಂಡ್ ಟೈಮ್ ಪ್ರಾಡಕ್ಟ್ ಇರುತ್ತಲ್ಲ ಅದೇ ರೇಷಿಯೋದಲ್ಲಿ ಪ್ರಾಫಿಟ್ ರೇಷಿಯೋ ಡಿವೈಡ್ ಆಗುತ್ತೆ. ಅರ್ಥ ಆಯ್ತಾ. ಪ್ರಾಫಿಟ್ ಕೂಡ ಶೇರ್ ಕೂಡ ಡಿವೈಡ್ ಆಗುತ್ತೆ ಓಕೆನಾ. ಸೊ ಇದು ಪ್ಲಸ್ ಮಾಡಿ ನೋಡಿ ಎಷ್ಟಾಗುತ್ತೆ. ಪ್ಲಸ್ ಮಾಡಿ ನೋಡಿದಾಗ ಎಷ್ಟು 12 + 30 ಮತ್ತು ಇದು 85 ಆಗುತ್ತಾ. ಸೊ 85 ಅಂದರೆ 85 ಇದು ಇದೆ. ಸೊ ಟೋಟಲ್ ಎಷ್ಟಿದೆ 85 ಯೂನಿಟ್ಸ್. ನಮಗೇನು ಬೇಕು ಡಿಫ್ರೆನ್ಸ್ ಬಿಟ್ವೀನ್ Y ಆ್ಯಂಡ್ Z ಬೇಕಾ. ಸೊ Y ಎಷ್ಟಿದೆ 30 Z 12 ಇದೆಷ್ಟಾಗುತ್ತೆ ಅಂದರೆ 18. ಸೊ ಏನಾಗುತ್ತೆ ಇದು 85 ಏನು ಬೇಕು ಅದನ್ನು ಮಲ್ಟಿಪ್ಲೈ ಮಾಡಬೇಕು 18ಇಂದ. ಸೊ ಏನು ಬರುತ್ತೆ ಆನ್ಸರ್ ನೋಡಿ. ಎಷ್ಟು ಮಾಡೋದು ಡಿಸ್ಟೆನ್ಸ್ ಯೂಸ್ ಮಾಡೋಣ 819 ಅಂದರೆ 9 ಎಲ್ಲ ಮಲ್ಟಿಪ್ಲೈ 9 ಮೇಲೆ 9 ಬರುತ್ತೆ. 9 ಕೆಳಗಡೆ 85 + ಎಷ್ಟಾಗುತ್ತೆ 13 ಅಂದರೆ 4. ಸೊ ಮಲ್ಟಿಪ್ಲೈ ಏನು ಮಾಡಿ ಇಲ್ಲಿ 7 ಮಾಡಿ, ಇಲ್ಲೂ ಕೂಡ ಮಲ್ಟಿಪ್ಲೈ 7 ಮಾಡಿ. ಸೊ 9 7 7 9 ಬರುತ್ತೆ ಡಿಸ್ಟೆನ್ಸ್ ಸಮ್ಮು. ಸೊ ಇಲ್ಲಿ 9 ಯಾವ್ದು ಕೊಡ್ತಿದೆ ನೋಡಿ. ಈ 9 ಕೊಡ್ತಾರೆ ಡಿಸ್ಟೆನ್ಸ್ ಸಮ್ಮು ಇಲ್ಲ ಇದು 12 ಕೊಡ್ತದೆ 3 ಕೊಡುತ್ತೆ. ಇದೆಷ್ಟು ಕೊಡುತ್ತೆ 9 9 4 ಅಂದರೆ 4 ಕೊಡುತ್ತೆ. ಇದೆಷ್ಟು ಕೊಡುತ್ತೆ 80 ಅಂದರೆ 19 80 ಅಂದರೆ 9 ಕೊಡುತ್ತೆ. ಇದೆಷ್ಟು ಕೊಡುತ್ತೆ ಇದು ಕೂಡ 9 ಕೊಡ್ತಿದೆ ಓಕೆ. ಸೊ ಎರಡು 9 9 ಕೊಡ್ತಿದೆ. ಸೊ ಡಿಫ್ರೆನ್ಸ್ ಎರಡು 9 ಕೊಡ್ತಾ ಅಂದರೆ ಸೊ ಡಿಫ್ರೆನ್ಸ್ ಏನು ಸಾಲ್ವ್ ಮಾಡೋಣ ಡೈರೆಕ್ಟಾಗಿ. ಸೊ ಈ ಆಪ್ಷನ್ 9 ಕೊಡ್ತಿಲ್ಲ. ಸೊ ಸಾಲ್ವ್ ಮಾಡೋಣ ಏನಾಗುತ್ತೆ. ಸಾಲ್ವ್ ಮಾಡಿದಾಗ
ಡಿಸ್ಟೆನ್ಸ್ ಯೂನಿಟ್ ಮಾಡಿ ನೋಡಿ. 8 0 0 0/5 ಅಂದರೆ 10, ಅಂದರೆ 10 ಅಂದರೆ 2 ಬರುತ್ತಾ. ಸೊ ಡಿಸ್ಟೆನ್ಸ್ ಯೂನಿಟ್ ಡಿಸ್ಟೆನ್ಸ್ ಬರುತ್ತೆ 2 ಬರುತ್ತೆ. ಸೊ ಆನ್ಸರ್ ದಿಸ್. ಓಕೆನಾ, ಎರಡೇ ಒಂದು ಹೊಟ್ಟಿತ್ತು. ಸೊ ಯೂನಿಟ್ ಅಂದರೆ ಯೂನಿಟ್ ಡಿಜಿಟ್ ಯೂಸ್ ಮಾಡಿದಾಗ ಏನು ಬರುತ್ತೆ ಆನ್ಸರ್, ಲಾಸ್ಟಿಗೆ 2 ಬರ್ತಿದೆ. ಸೊ ಆನ್ಸರ್ ಏನು ಬರುತ್ತೆ 972. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದ ಫಾಲೋಯಿಂಗ್ ನಂಬರ್ ಇಸ್ ಡಿವಿಸಿಬಲ್ ಬೈ 24. ಸೊ 24 ಯಾವ ನಂಬರ್ 24 ಇದೆಯಲ್ಲ ಅದನ್ನು ನೀವು ಬ್ರೇಕ್ ಮಾಡ್ಕೊಳ್ಳಿ. ಹೆಂಗೆ ಮಾಡಿದ್ರೆ 12 2s ಮತ್ತು 4 6 ಮತ್ತು ಏನು ಬರುತ್ತೆ 3 8. ಸೊ ಇದರಲ್ಲಿ ಈಗ 3 ನಂಬರ್ಸ್ ಬರ್ತದೆ. ಇದರಲ್ಲಿ ಕಾಂಪೋಸಿಟ್ ನಂಬರ್ಸ್ ಏನಿದೆ ಅಂದರೆ ಕೋಪ್ರೈಮ್ ನಂಬರ್ಸ್ ಯಾವುದು ಇದರಲ್ಲಿ ನೋಡಿ. 12 2 6 ಬರ್ತಿದೆ ಅಂದರೆ 2 ಇಂದ ಹೋಗುತ್ತೆ, ಡಿವೈಡ್ ಆಗುತ್ತೆ. 4 ಮತ್ತು 2 ಇಂದ ಡಿವೈಡ್ ಆಗುತ್ತೆ. 3 ಮತ್ತು ಡಿವೈಡ್ ಅಂದರೆ ಯಾವುದೇ ಕಾಮನ್ ನಂಬರಿಂದ ಆಗಲ್ಲ. ಸೊ ದೀಸ್ ಆರ್ ಪ್ರೈಮ್ ನಂಬರ್ಸ್. ಓಕೆ, ಸೊ ಈ ನಂಬರ್ಸಿಂದ ಇದಕ್ಕೆ ಡಿವೈಡ್ ಮಾಡಬೇಕು. 3 ಏನು ರೂಲ್, 3 ರೂಲ್ ಏನಿದೆ, ಸಮ್ ಆಫ್ ಆಲ್ ಡಿಜಿಟ್ಸ್ divisible by divisible by 3. ಅದು ಇದು 8th ಏನಿದೆ, ಲಾಸ್ಟ್ 3 digits divisible by 8. ಸಾರಿ, ಯಾವುದಿದೆ ಲಾಸ್ಟ್ 3 digits divisible by 8? ಇದಾಗುತ್ತಾ? ಇದಾಗಲ್ಲ. ಇದಾಗುತ್ತಾ? ಇದು ಆಗಲ್ಲ. ಇದು ಆಗುತ್ತಾ? 8ಇಂದ ಬರ್ತಾಯಿದೆ. 8ಇಂದ ಇದು 3ಇಂದ ಮತ್ತೆ ನೋಡೋಣ. ಓಕೆ, ಇಷ್ಟ ಆಯಿತು. ಎಸ್, ಇದು ಆಗುತ್ತೆ. ಇದಾಗುತ್ತಾ? ಇದು ಆಗಲ್ಲ. ಸೊ 8 ಒಂದು ಮಾತ್ರ ಆಗ್ತದೆ. ಸೊ ಆಪ್ಷನ್ ಇದು ಬರುತ್ತಲ್ಲ, 3 ಚೆಕ್ ಮಾಡೋದು ಬೇಕಾಗಿಲ್ಲ ನಮಗೆ. ಆಪ್ಷನ್ ಯಾವ್ದು ಬರುತ್ತೆ, ಇದು ಒಂದು ಮಾತ್ರ ಆಗ್ತದೆ. ಸೊ ಇದು ಒಂದು ಸಾಕು ನಮಗೆ. ಏನು ಲಾಸ್ಟ್ ಸಮ್ 3 9 8 ಆಗುತ್ತೆ ನೋಡಿ, ಡಿವೈಡ್ ಆಗಲ್ಲ. ಇದು ಭೀ ಆಗಲ್ಲ, ಇದು ಭೀ ಆಗಲ್ಲ. ಇದು ಒಂದು ಮಾತ್ರ ಆಗ್ತಿದೆ, ಅಷ್ಟೇ ಸಾಕು. ಸಪೋಸ್ ಇದೂ ಆಗ್ತಿಲ್ಲ, ಎರಡು ಆಪ್ಷನ್ ಆಗ್ತಿದೆ ಅಂದರೆ ಅವಾಗ 3ಇಂದ ಮಾಡ್ತಿದ್ವಿ. ಓಕೆನಾ. ಸೊ ನೋಡಿ ಕೊಟ್ಟಿದ್ದಾರೆ, ಅ ಪ್ರಾಡಕ್ಟ್ ಸೋಲ್ಡ್ ಫಾರ್ ಅಷ್ಟೇ ಡಿಸ್ಕೌಂಟ್ ಆ್ಯಂಡ್ ಒರಿಜಿನಲ್ ಪ್ರೈಸ್. ಸಾರಿ, MRPಗೆ ಎಷ್ಟು ಒಂದು ಪ್ರಾಡಕ್ಟ್ ಇದೆ, ಸೋಲ್ಡ್ ಇಟ್ ಫಾರ್ 33,400 ಆಫ್ಟರ್ 50% ಡಿಸ್ಕೌಂಟ್. ಸೊ ಎಷ್ಟು ಎಷ್ಟಿದಂತೆ 3400 ಇದೆ. ಓಕೆ, 3400 ಇದೆ. ಸೊ ಅದು ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಇದೆ, ಅದ್ರ ಮೇಲೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ, 100 - 15 ಮಾಡಿದಾಗ ಎಷ್ಟು ಬರುತ್ತೆ, ಇಷ್ಟು ಬರ್ತಿದೆ. ಸೊ ಎಷ್ಟಾಗುತ್ತೆ, ಎಕ್ಸ್ ಇಂಟು 85/100. ಸೊ ಎಕ್ಸ್ ಏನು ಬರುತ್ತೆ 34. ಸೊ 85 × 100. ಸೊ 17 20 17 2 4. ಸೊ ಎಕ್ಸ್ ಈಕ್ವಲ್ಸ್ ಟು 4. ಎಷ್ಟು 0 1 2 3 ಮತ್ತು ಓಕೆ 1 2 3 ಅಷ್ಟೇ. ಸೊ ಎಷ್ಟು 4000 ಆನ್ಸರ್ ಆಯಿತಾ. ಎಕ್ಸ್ 4000. ನೆಕ್ಸ್ಟ್ ಕ್ವಶನ್ ನೋಡಿ, ನೋಡಿದ್ದಾರೆ. ಇದು ನೋಡಿ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಸೈನ್ ಟೀಟಾ 1/2 ಯಾವಾಗ ಆಗುತ್ತೆ, ಯಾವಾಗ ಟೀಟಾ ಈಕ್ವಲ್ಸ್ 30 ಇತ್ತಾ. ಸೈನ್ ಟೀಟಾ 1/2 ಆಗುತ್ತೆ, ವೆನ್ ಟೀಟಾ ಇಸ್ 30. ಸೊ ಎಲ್ಲಿ ಟೀಟಾ ಇದೆ ನೋಡಿ, ಇದೆಲ್ಲ ಆಗಬೇಕು ಟೀಟಾ ಎಷ್ಟು 13 cosec ಸ್ಕ್ವೇರ್ ಟೀಟಾ. ಅದೇ cosec ಟೀಟಾ ಅಂದರೆ ಏನು, cosec 30 - 3 × security cot ಸ್ಕ್ವೇರ್ 30 - 15. ನಿಮಗೆ ಅದು ಒಂದು ಚಾರ್ಟ್ ಇರುತ್ತೆ, ಆ್ಯಂಗಲ್ ವರ್ಸಸ್ ಸೈನ್. ಓಕೆ, ಆ ಚಾರ್ಟ್ ಓದ್ಕೊಂಡಿದ್ದು ಆ್ಯಂಗಲ್ ಮತ್ತು ಸೈನ್ ಇದು ಟರ್ಮ್ಸ್. ಓಕೆ, ಎಷ್ಟಾಗುತ್ತೆ, ಎಷ್ಟು ಕಾಸ್ 30 ಅಂದರೆ 2, cosec 30 ಅಂತ 2. ಸೊ ಹೋಲ್ ಸ್ಕ್ವೇರ್ -3 × cot 30 ಅಂದರೆ ಎಷ್ಟು, √3 ಹೋಲ್ ಸ್ಕ್ವೇರ್ -15. ಎಷ್ಟಾಗುತ್ತೆ ನೋಡಿ, ಇದು 13 × ಸ್ಕ್ವೇರ್ ಅಂದರೆ 4 -3 × 3 3 ಇದು ಸ್ಕ್ವೇರ್ ಅಂದರೆ 3 ಬಂದ 3 3 3 15. ಸೊ ಇದೆಷ್ಟಾಗುತ್ತೆ 13 4 ಹಾಗೆ ಇದು ಅರ್ಥ ಆಯ್ತಾ ನಾವು ಹೆಂಗೆ ಮಾಡಿದೀವಿ ಅಂತ. ಈಗ ನೋಡಿ, ಇದನ್ನು ಮಾಡಿಸ್ಕೊಂಡ್ವಿ.
ಅದೇ ನಂಬರ್ ಎಷ್ಟಾಗುತ್ತೆ ಇದು -9 28 ಓಕೆನಾ. ಇದು ಅರ್ಥ ಆಯ್ತಾ ಹೆಂಗೆ ಮಾಡ್ತೀವಿ ಅಂದರೆ, ಯಾಕೆಂದರೆ ಏನು ಡಿಗ್ರಿಸ್ನ ರೈಟ್ ಹಾಕೊಂಡ್ವಿ. ಸೈನ್ 1/2 ಯಾವಾಗ ಆಗುತ್ತೆ, ಟೀಟಾ sin 30 ಇದ್ದಾಗ ಮಾತ್ರ 1/2 ಆಗುತ್ತೆ. ಸೊ ವ್ಯಾಲ್ಯೂಸ್ನ ಎಲ್ಲ ಕಡೆ 38 ಹಾಕ್ಬಿಟ್ಟು ಅದನ್ನು ಆನ್ಸರ್ ಸಿಗುತ್ತೆ. ಕಾಸಿಕ್ 30 ಏನಾಗುತ್ತೆ, ಕಾಸಿಕ್ 30 2 ಆಗುತ್ತೆ. ಅದೇ ಕಾಟ್ 30 ಏನಾಗುತ್ತೆ, √2, ಅದು ಸ್ಕ್ವೇರ್ ಇದ್ದರೆ 4 ಆಗುತ್ತೆ. ಓಕೆನಾ. ಇನ್ನೊಂದು ಕ್ವಶನ್ ನೋಡಿ, ನಮನ್ ಕಾರ್ ಕಂಪ್ಲೀಟ್ಲಿ ಓಕೆ ಹೆಂಗೆ ಮಾಡಿದ್ರೆ ನಮನ ಇದ್ದಾನೆ, ಮತ್ತೆ ಓಂಕಾರ ಇದ್ದಾರಂತೆ. ಇಬ್ಬರು ಒಂದು ಕೆಲಸ ಮಾಡ್ತಾರೆ. ಎಷ್ಟು ನಮನ್ ಎಷ್ಟು ಮಾಡ್ತಾನೆ, 30 ಡೇಸ್ ಮಾಡ್ತಾನೆ. ಅದೇ ಓಂಕಾರ ಎಷ್ಟು 4 ಡೇಸ್ ಮಾಡ್ತಾನೆ. ಓಕೆ, ಸೊ ದೇ ವರ್ಕ್ ಟುಗೆದರ್. ಇಬ್ಬರು ಜೊತೆ ಕೆಲಸ ಮಾಡ್ತಾರೆ. ಸೊ ಇವನ್ನ 52. ಓಕೆ, ಎಷ್ಟು ಹೋಗುತ್ತೆ, ಇಲ್ಲಿ 4 ಬರುತ್ತೆ, ಇಲ್ಲಿ 13 ಬರುತ್ತೆ. ನೆನಪಲ್ಲಿ ಸಿದು ಅಂತ. ಓಕೆ, ಸೊ ನಮಗೇನು ಬೇಕು, LCM ಮತ್ತು ಟೋಟಲ್ ಸಿಗುತ್ತೆ. ನಮಗೇನು ಬೇಕು, ಇಬ್ಬರು ಜೊತೆ ಕೆಲಸ ಮಾಡ್ತಾರೆ. ಎಷ್ಟು ಜೊತೆ ಅಂದರೆ ಎಷ್ಟು, ಸಾರಿ ನಾವು ಮತ್ತೆ ಎಷ್ಟು ಓಂಕಾರ ಇಬ್ಬರು ಜೊತೆ ಕೆಲಸ ಮಾಡ್ತಾರೆ. ಎಷ್ಟು 2 ಡೇಸ್. ಓಕೆ, ಎಷ್ಟಾಗುತ್ತೆ 2 ಡೇಸ್ ಅಂದರೆ 30 ಮತ್ತು 4 ಎಷ್ಟಾಗುತ್ತೆ 17 ಯೂನಿಟ್ಸ್ ಇಂಟು 2 ಡೇಸ್ ಕೆಲಸ ಮಾಡ್ತಾರೆ. ಎಷ್ಟು 34, 34 ಯೂನಿಟ್ಸ್ ಕೆಲಸ ಆಗಿದೆ. ಉಳಿದು ಎಷ್ಟು ಈಗ 34 ಮೈನಸ್ ಮಾಡಿದರೆ 18 ಕೆಲಸ ಉಳಿದಿದೆ. ಈಗ 18 ವರ್ಕಲ್ಲಿ ಏನು ಮಾಡಬೇಕು ಅವರು, 18 ವರ್ಕ್ ಏನು ಮಾಡ್ತಾರಂತೆ, ಓಮರ್ ಲೆಫ್ಟ್. ಓಕೆ, ಸೊ ವಾಟ್ ವಿಲ್ ನಮ್ಮನ್ನು ಕಂಪ್ಲೀಟ್ ರಿಮೈನಿಂಗ್ ವರ್ಕ್ಸ್. ಸೊ ರಮಣಿಗೆ ಈ 18 ಕೆಲಸ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು, ಎಫಿಷಿಯನ್ಸಿ 4ರಿಂದ 18 ಕೆಲಸ ಮಾಡೋಕ್ಕೆ ಎಷ್ಟು ಬೇಕು ನಮಗೆ. ಸೊ ಡಿವೈಡ್ ಮಾಡಿ 4 ಉಳಿದಷ್ಟು 2 ಉಳಿತಾ. ಸೊ 0.5, ಸೊ 4.5. ಸೊ ಎಷ್ಟೊಂದು ಮೇಗೆ ನಮ್ಮನಿಗೆ 4.5 ಡೇಸ್ ಬೇಕು ಉಳಿದ ಕೆಲಸ ಮಾಡೋಕ್ಕೆ. ನೆಕ್ಸ್ಟ್ ನೋಡಿ. ಓಕೆ, ಇದು ಹೆಂಗಿದೆ ಅಂದರೆ 83 √2⁻⁻ ಡಿವೈಡ್ ಬೈ 83 16 ಇಂಟು 83 -8 ಪವರ್. ಸೊ ಇದನ್ನು ಹೆಂಗೆ ಮಾಡ್ತೀರಾ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ 1/a⁻n ಏನಿದೆ, ಏನಾಗುತ್ತೆ ಇದು a⁻n ಆಗುತ್ತೆ. ಗೊತ್ತಿದೆಯಲ್ಲ, ಇದು ಪ್ಲಸ್ ಏನಿದೆ ನೋಡಿ, ಏನಿದ್ರೆ ಇನ್ನೊಂದು -n ಆಗುತ್ತೆ. ಇದು ಫಾರ್ಮುಲಾ ಗೊತ್ತಲ್ಲ, a ಇಂಟು b ಇದ್ದಾಗ a ಇಂಟು b ಇದ್ದಾಗ ಏನಾಗುತ್ತೆ a ಪ್ಲಸ್ b. ಅದೇ b ಇದ್ದಾಗ ಏನಾಗುತ್ತೆ a ಮೈನಸ್ b. ಇದು ಗೊತ್ತಿದೆ ಎಲ್ಲರಿಗೆ, ಓಕೆನಾ. ಸೊ ಇದೇ ಯೂಸ್ ಮಾಡ್ತಾ ಇದ್ದೀವಿ ನಾವು ಫಾರ್ಮುಲಾಸ್ ಇಲ್ಲಿ. ಸೊ ಏನಾಗುತ್ತೆ 83 ಏನು ತಿಳ್ಕೊಳ್ಳಿ, 83 -6, ಇದು ಮೈನಸ್ ಆಗಿರೋದೇನೆ, ಮತ್ತು -16 ಇಂಟು 83 -8. ಸೊ ಏನಾಗುತ್ತೆ 83 -6 -16 -8. ಸೊ ಏನು ಬರುತ್ತೆ ಆನ್ಸರು 83 -6 68 ಎಷ್ಟಾಗುತ್ತಪ್ಪ, -30 -16 ಸೊ -6 ಇದು 16 -8 ಎಷ್ಟಾಗುತ್ತೆ -30 ಆಗುತ್ತೆ ಆನ್ಸರ್. ಓಕೆನಾ. ಓಕೆ, ಇದು ನೋಡಿ, ಇನ್ನು ಆ್ಯಾವ್ರೇಜ್ ಆಫ್ ನೋಡಿ ಈ ನಂಬರ್ಸ್ ಇಲ್ಲ, ಒಂದು ಯಾವುದು ಈ ಥರ ಆ್ಯಾವ್ರೇಜ್ ಕಡಿಮೆ ಮಾಡಬೇಕಂದ್ರೆ ಏನು ಮಾಡಿ, ಒಂದು ನಂಬರ್ ಹೇಳ್ಕೊಡಿ. ಎಲ್ಲಕ್ಕೆ ನಿಯರಾಗೋ ನಂಬರ್ ಯಾವುದಿದೆ, 50 ಇದೆಯಾ, 15 ಇದೆಷ್ಟು ಕಡಿಮೆ ಇದೆ -10, ಇದೆಷ್ಟು ಕಡಿಮೆ ಇದೆ -1, ಇದೆಷ್ಟು ಕಡಿಮೆ ಇದೆ ಹೆಚ್ಚಿದೆ +6, ಇದೆಷ್ಟು ಕಡಿಮೆ ಇದೆ +23, ಇದೆಷ್ಟಿದೆ ಮೈನಸ್ ಕಡಿಮೆ ಇದೆ -12. ಸೊ ಇದರಲ್ಲಿ ಪ್ಲಸ್ ಮಾಡಿ ನೋಡಿ ಏನಾಗುತ್ತೆ, ಲಾಸ್ಟಿಗೆ ಏನು ಬರುತ್ತೆ ಆನ್ಸರು -10 -1 -11 +6 -5 +23 +18 -12. ಸೊ -4 18 -12 18 -12 ಅಂದರೆ +6. ಓಕೆ, ಸೊ +6 ಇದೆಲ್ಲ, ಇದೆಲ್ಲ ಪ್ಲಸ್ ಮಾಡಿದಾಗ +6 ಬರುತ್ತೆ. ಡಿವೈಡ್ ಬೈ ಮಾಡಿ ಎಷ್ಟು ನಂಬರ್ಸ್ ಇದೆ ಅಷ್ಟು ಮೈನಸ್ ಮಾಡಿ ಡಿವೈಡ್ ಮಾಡಿ ಎಷ್ಟಾಗುತ್ತೆ 1.2 ಬರುತ್ತಾ. ಸೊ 1.2 ಪ್ಲಸ್ಸಲ್ಲಿದೆ, ಪ್ಲಸ್ಸಲ್ಲಿ ಬಂದರೆ 50ಯಲ್ಲಿ 1.2ನ ಆ್ಯಡ್ ಮಾಡಿ. 50ಯಲ್ಲಿ 1
ಟು ಆ್ಯಡ್ ಮಾಡಿ. ಅದೇ ಮೈನಸ್ಲಿ ಬರ್ತಿದ್ರೆ ಏನು ಮಾಡಿ ಮೈನಸ್ ಮಾಡಬೇಕಿತ್ತು. ಎಷ್ಟಾಗುತ್ತೆ 51.2. ಓಕೆನಾ? ಏನಿಲ್ಲ ಹೆಂಗೆ ನೋಡಿ, ಒಂದು ನಿಯರೆಸ್ಟ್ ನಂಬರ್ ತೊಗೊಳ್ಳಿ, ಯಾವುದು ಒಂದು ಅಸ್ಯೂಮ್ ನಂಬರು. ಆ ನಂಬರ್ಗಿಂತ ಎಷ್ಟು ಕಡಿಮೆ ಇದೆ, ಲೈಕ್ ಇದಕ್ಕೆಲ್ಲ 50 ತೊಗೋಬೋದು, 16 ತೊಗೋಬೋದು. 16 ತೊಗೊಂಡು ಏನಾಗುತ್ತೆ, ಮೈನಸ್ ಕಡಿಮೆ ಇದೆ, ಎಷ್ಟು 20 ಕಡಿಮೆ ಇದೆ, ಇದಕ್ಕೆ ಎಷ್ಟು -11 ಕಡಿಮೆ ಇದೆ, ಇದಕ್ಕೆ ಎಷ್ಟಿದೆ -4 ಇದೆ, ಇದಕ್ಕೆ ಎಷ್ಟಿದೆ +13 ಇದೆ, ಇದಕ್ಕೆ ಎಷ್ಟಿದೆ -22 ಇದೆ. ಓಕೆನಾ? ಸೊ ಎಲ್ಲ ಪ್ಲಸ್ ಮಾಡಿ ಲಾಸ್ಟಿಗೆ ಏನು ಮಾಡಿ, ಎಷ್ಟು ನಂಬರ್ಸ್ ಡಿವೈಡ್ ಮಾಡಿ. ಆನ್ಸರ್ ಮೈನಸಲ್ಲಿ ಬಂದರೆ 60ಇಂದ ಮೈನಸ್ ಮಾಡಬೇಕು, ಪ್ಲಸ್ಸಲ್ಲಿ ಬಂದರೆ 60ಅಲ್ಲಿ ಪ್ಲಸ್ ಮಾಡಬೇಕು. ಓಕೆನಾ? ಸೊ ಇದನ್ನು ಸ್ವಲ್ಪ ಕ್ಯಾಲ್ಕುಲೇಷನ್ ಈಸಿ ಆಗಿಬಿಡುತ್ತೆ, ಬೇಗ ಕ್ಯಾಲ್ಕುಲೇಟ್ ಮಾಡ್ಬೋದು ಇದನ್ನು. ನೋಡಿ ಏನು ಕೊಟ್ಟಿದ್ದಾರೆ, ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ ಆ್ಯಂಗಲ್ ಆಫ್ ರೇಷಿಯೋ ಇಸ್ ಆಫ್ ರೆಗ್ಯುಲರ್ ಪಾಲಿಗನ್ ಇಸ್ 1:8 ಟು ಫೈಂಡ್ ದ ನಂಬರ್ ಆಫ್ ಸೈಡ್ಸ್. ಸೊ ನಿಮಗೆ ಗೊತ್ತಿರಬೇಕು ಸಮ್ ಆಫ್ ಎಕ್ಸ್ಟರ್ನಲ್ ಆ್ಯಂಗಲ್ ಆ್ಯಂಗಲ್ ಪ್ಲಸ್ ಇಂಟರ್ ಆ್ಯಂಗಲ್ ಎಷ್ಟಿರುತ್ತೆ 180 ಡಿಗ್ರಿ. ಸೊ ಯಾವ ರೀತಿ ಕೊಟ್ಟಿದ್ದಾರೆ, 1x + 8x = 180 ಡಿಗ್ರಿ. ಸೊ 9x = 180 ಅಂದರೆ 992. ಸೊ x = 20. ಸೊ ಎಷ್ಟಿದೆ, ಎಕ್ಸ್ಟರ್ನಲ್ ಆ್ಯಂಗಲ್ 20, ಇದು 20 ಬಂತು ನಮಗೆ ಎಕ್ಸ್ಟರ್ನಲ್ ಆ್ಯಂಗಲು. ಸೊ ನಿಮ್ಗೆ ಇನ್ನೊಂದು ಫಾರ್ಮುಲಾ ಗೊತ್ತಿದೆ, ಏನು, ಸಮ್ ಆಫ್ ಆಲ್ ಎಕ್ಸ್ಟರ್ನಲ್ ಆ್ಯಂಗಲ್ ಆಫ್ ಅ ಪಾಲಿಗನ್ ಈಸ್ 360. ಸೊ ಸಮ್ ಆಫ್ ಆಲ್ ಎಕ್ಸ್ಟರ್ನಲ್ ಆ್ಯಂಗಲ್ಸ್ ಅಂದರೆ ಸಮ್ ಆಫ್ all angles of polygon is 360. ಸೊ ಇದು ಹೆಂಗೆ ಬರ್ಬೋದು, n × x = ಎಷ್ಟು 360ನಾ. ಸೊ ಅದೇ ನಮಗೆ ಪಾಲಿಗಾನ್ ಸಿಗುತ್ತೆ, ಎಷ್ಟು ನಂಬರ್ಸ್ ಇದೆ ಅಂತ. ಓಕೆ, ಸೊ ಎಷ್ಟಿದೆ, x ಎಷ್ಟಿದೆ 20 = 360 n. 20 0 ಕ್ಯಾನ್ಸಲ್, ಎಷ್ಟು 16 18 36. ಓಕೆ, ಎಷ್ಟು 18 ಇದೆ ನಂಬರ್ ಆಫ್ ಎಷ್ಟಿದೆ, ಸೈಡ್ಸ್ ಎಷ್ಟಿದಕ್ಕೆ 18. ಅರ್ಥ ಆಯ್ತಾ? ಹೇಗೆ ಸಮ್ ಆಫ್ ಆಲ್ ಎಕ್ಸ್ಟರ್ನಲ್ ಆ್ಯಂಗಲ್ಸ್ ಆಫ್ ಪಾಲಿಗಾನ್ ಅಂದರೆ ಎಕ್ಸ್ಟರ್ನಲ್ ಆ್ಯಂಗಲ್ಸ್ ಅಂತ ಎಷ್ಟು ಸೈಡ್ಸ್ ಇರುತ್ತಾ, ಒಂದು ಆ್ಯಂಗಲಿಗೆ ಒಂದು ಸೈಡಿಗೆ ಒಂದು ಎಕ್ಸ್ಟ್ರಾ ಆ್ಯಂಗಲ್ ಇರುತ್ತಲ್ಲ, ಅದೇ ಥರ ಏನು ನೆನಪಿಲ್ಲ. ಇದು 2 ಫಾರ್ಮುಲಾ, ಸಮ್ ಆಫ್ ಎಕ್ಸ್ಟರ್ನಲ್ ಆ್ಯಂಗಲ್ ಇಂಟರ್ನಲ್ ಆ್ಯಂಗಲ್ ಇಸ್ 180. ಓಕೆ, ಅದೇ ಸಮ್ ಆಫ್ ಆಲ್ ಎಕ್ಸ್ಟರ್ನಲ್ ಆ್ಯಂಗಲ್ಸ್ ಆಫ್ ಪಾಲಿಗಾನ್ ಇಸ್ 360. ಓಕೆನಾ? ಇದು ಒಂದು ಎಕ್ಸ್ಟರ್ನಲ್ ಹಾಗೆ ಒಂದು ಪಾಲಿಗಾನ್ ಇರ್ತಲ್ಲ, ಈಗ ಈ ಥರ ಪಾಲಿಗಾನ್, ಇದಕ್ಕೆ ಒಂದು ಎಕ್ಸ್ಟ್ರಾ ಆ್ಯಂಗಲ್ ಇರುತ್ತೆ, ಒಂದು ಇಂಟರ್ನಲ್ ಆ್ಯಂಗಲ್ ಇರುತ್ತೆ. ಈ 2 ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ 180 ಅಂತ. ಅರ್ಥ ಆಯ್ತಾ? ಅದೇ ಕರೆಕ್ಟಾಗಿ ಬೆಳೆಸ್ತೀನಿ. ನೋಡಿ, ಇದು ಎಕ್ಸ್ಟರ್ನಲ್ ಆ್ಯಂಗಲು, ಇದು ಇಂಟರ್ನಲ್ ಆ್ಯಂಗಲು, 2 ಪ್ಲಸ್ ಮಾಡಿದಾಗ 180 ಬರುತ್ತೆ. ಅದೇ ಈ ಥರ ಎಷ್ಟು ಆ್ಯಂಗಲ್ ಇರುತ್ತಲ್ಲ 1. ಓಕೆ, ಸೊ ಇಷ್ಟು ಇರುತ್ತಲ್ಲ 1 2 3 4 5 ಇದೆಲ್ಲ ಆ್ಯಂಗಲ್ಸ್ ಇರುತ್ತಲ್ಲ, ಅದು ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಎಷ್ಟು ಬರುತ್ತೆ, ಆವಾಗ 360 ಬರುತ್ತೆ. ಓಕೆನಾ? ಎಕ್ಸ್ಟರ್ನಲ್ ಆ್ಯಂಗಲ್ಸ್, ಇದು ನೆನಪಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೋಡಿದ್ರೆ ಫೈನ್ ದ ಸಿಂಪಲ್ ಇಂಟ್ರೆಸ್ಟ್ 21,000. ಓಕೆ, ನೋಡಿ ಸಿಂಪಲ್ ಎಷ್ಟು ಹೇಳ್ತಾರೆ, 12,000ಗೆ, ಸೊ 1200ಗೆ ಫಾರ್ 3% ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ 12 ಮಂತ್ಸ್. ಓಕೆ, ಏನಂತೀರಾ? ಸೊ 1200 PTL ಗೊತ್ತಾ, PTR/100 = SI. ಎಷ್ಟು 3%, 12 ಮಂತ್ಸ್ ಅಂದರೆ 12 ಮಂತ್ಸ್ ಅಂದರೆ ಎಷ್ಟು, 1 ಇಯರ್ ಅಲ್ಲ. 12 ಮಂತ್ಸ್ ಅಂದರೆ 1 ಇಯರು /100 ಕ್ಯಾನ್ಸಲ್. 100 ಎಷ್ಟು, ಒಂದೇ ಇರೋದಿಲ್ಲ ನೋಡಿ, ಎಲ್ಲರಿಗೂ ಗೊತ್ತಿದೆ. ಹಿಂಗೆ ಕೊಟ್ಟಿದ್ದಾರೆ, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 1200 at 3% rate of interest for 12 months. ಸೊ 12 ಮಂತ್ಸ್ ಅಂದರೆ ಎಷ್ಟು, 1 ಇಯರ್. ಸೊ ಎಲ್ಲರಿಗೂ ಫಾರ್ಮುಲಾ ಗೊತ್ತಿದೆ, ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನಿದೆ, PTR/100. ಸೊ P ಎಷ್ಟಿದೆ 1200 × 3 ರೇಟ್ ಆಫ್ ಇಂಟ್ರೆಸ್ಟ್ 3, 12 ಅಂದರೆ 1 ಮಂತ್ /100. ಸಿ ಹೇಳಿದ್ರೆ ಕ್ಯಾನ್ಸಲ್, 13 12 36. ಸೊ ಆನ್ಸರ್ ಗೊತ್ತಾಯ್ತಾ, ಈಸಿ ಇದೆ ನೋಡಿ. ಹಿಂಗಡೆ ಪ್ರೈಮ್ ನಂಬರ್ಸ್ ಬಿಟ್ವೀನ್ 303 ಆ್ಯಂಡ್ 301. ಸೊ ನೋಡಿ 303 ಇದರ ನೋಡಿದ್ರೆ ಪ್ರೈಮ್ ನಂಬರ್ಸ್ ಬೇಕು ನಮಗೆ. 304 305 306 307 308 309 310 311. ಸೊ ಇಷ್ಟು ಫಾರ್ಮುಲಾಸ್ ಇದೆ. ಓಕೆನಾ? ಸೊ ಇದು ನೋಡಿ, ನಿಮಗೆ ಗೊತ್ತಿದೆ 303 3ಇಂದ ಡಿವೈಡ್ ಆಗುತ್ತಾ, ಎಸ್. ಇವನ್ ನಂಬರ್ ಇದೆ, ಇದು ಆಗಲ್ಲ. 305 5 ಡಿವೈಡ್ ಆಗುತ್ತೆ, ಎಸ್. 306 ಇವನ್ ನಂಬರ್ ಆಗಲ್ಲ. 307 ಯಾವ ನಂಬರ್ ಡಿವೈಡ್ ಆಗುತ್ತೆ, 7 ಆಗುತ್ತಾ,
ಆಗಲ್ಲ, 18 ಆಗಲ್ಲ, ಯಾವ್ದು ನಂಬರ್ನೂ ಆಗಲ್ಲ. ಸೊ ಇದು ಒಂದು, ಇದು ಪ್ರೈಮ್ ನಂಬರ್, ಸೊ ಇವು ಇವನ್ ನಂಬರ್ ಲಾಸ್ಟಿಗೆ ಇದು ಆಗುತ್ತೆ, ಇದು ಆಗಲ್ಲ. 3 + 3 3ಇಂದ ಡಿವೈಡ್ ಆಗುತ್ತೆ, ಮತ್ತು 3ಇಂದ ಡಿವೈಡ್ ಆಗುತ್ತೆ. ಓಕೆ, ಇದು ಇವನ್ ನಂಬರ್ ಆಗಲ್ಲ, ಇದು ಆಗಲ್ಲ, ಇದು ಆಗುತ್ತೆ. ಓಕೆ, ಸೊ ಎಷ್ಟು ನಂಬರ್ಸ್ ಇದೆ ಪ್ರೈಮ್ ನಂಬರ್ಸ್ ನಮಗೆ? 307 ಮತ್ತು 311. ಓಕೆನಾ? ಯಾಕೆ ಯಾವುದೇ ನೋಡಿ 2 ಮಾತ್ರ ಬಿಟ್ಟು ಬಾಕಿ ಆಲ್ ಇವನ್ ನಂಬರ್ಸ್ ಆರ್ divisible by 2. ಓಕೆನಾ? 2 ಒಂದು ಓನ್ಲಿ 2 is a even prime number. ಬಾಕಿ ಎಲ್ಲ ಇವನ್ ನಂಬರ್ಸ್ ಆರ್ ನಾಟ್ ಪ್ರೈಮ್ ನಂಬರ್ಸ್. ಓಕೆ, ದಿಸ್ ಆರ್ ಕಂಪೋಸಿಟ್ ನಂಬರ್ಸ್. ಓಕೆನಾ? ಅರ್ಥ ಆಯ್ತಾ? 2 ಮಾತ್ರ ಇವನ್ ಪ್ರೈಮ್ ನಂಬರ್ ಇದೆ. ಓಕೆನಾ? ಅದು ಬಿಟ್ಟು ಬಾಕಿ ಎಲ್ಲ ಇವನ್ ನಂಬರ್ಸ್ ಆರ್ ಕಂಪೋಸಿಟ್ ನಂಬರ್ಸ್, ಅಂದರೆ ಪ್ರೈಮ್ ನಂಬರ್ಸ್ ಆಗಲ್ಲ. ದೇ ಕ್ಯಾನ್ ಈಸಿ divisible by 2. ಸೊ ನೋಡಿ, ಇದು 7 ಮಾತ್ರ ಆಗಲ್ಲ. ಸೊ ಉಳಿತು 307 ಮತ್ತು 311. ಸೊ ಎಷ್ಟು ನಂಬರ್ಸ್ ನಮಗೆ ಟೋಟಲ್? 2 ನಂಬರ್ಸ್ ಇದೆ. ಸೊ ಆನ್ಸರ್ ಈಸ್ 2. ಓಕೆನಾ? ದ ವಾಲ್ಯೂಮ್ ಆಫ್ ಅ ಸಿಲಿಂಡ್ರಿಕಲ್ ಕ್ಯೂಬ್. ಓಕೆ, ದ ರೇಡಿಯಸ್ ಆಫ್ ದ ಹೈಟ್ ಆಫ್ ದ ಸಿಲಿಂಡರ್ ಆರ್ ಈಕ್ವಲ್. ಓಕೆ, ದೆನ್ ಹೈಟ್ ಆಫ್ ದ ಸಿಲಿಂಡರ್ ಎಷ್ಟು? ಹಿಂಗೆ ಕೊಟ್ಟಿದ್ದಾರೆ. ಒಂದು ಸಿಲಿಂಡ್ರಿಕಲ್ ಕ್ಯೂಬ್ ಇದೆ ಈ ಥರ. ಇದು ರೇಡಿಯಸ್ಸು ಮತ್ತು ಹೈಟು ಇಬ್ಬರು ಎರಡು ಸೇಮ್ ಇದೆ ಅಂತೆ. ನೋಡಿ, ಪೈ ಏನಿದೆ 22/7. ಆರ್ ಹೆಂಗೆ ಕೊಟ್ಟಿದ್ದಾರೆ? ರೇಡಿಯಸ್ ಸೇಮ್ ಇದಿಲ್ಲ. ಸೊ ಆರ್ ಏನು ಬೇಡ, ಆರ್ನ ಏನು ಬರೋದು? H = ಆರ್ ಅಂತ ಹೇಳ್ತೀರ. ಸೊ ಆರ್ನ ಏನು ಬರೋದು? R³ ಅಂತ ಬರಿಬೋದಾ? ಎಷ್ಟು ಬೇಕು? ಓಕೆ, ಸೊ 8 6 2 4 ಅಂತ. R³ = 8 2 4 × 7 / 22. 22 3 ಎಷ್ಟು? 66 ಮುಗಿತು. ಎಷ್ಟು ಇಲ್ಲಿ? 20 20 ಎಷ್ಟು? 20 9 ಮತ್ತು 2. ಸೊ ಎಷ್ಟಾಗ್ತಿದೆ ಇದು? ಮತ್ತು 7 7 14 4 43 4 ಮತ್ತು ಎಷ್ಟು? 7 ಮತ್ತು 2. ಸೊ ಇಷ್ಟು ವ್ಯಾಲ್ಯೂ ಬರ್ತಿದೆ. ಓಕೆನಾ? ಸೊ 2744. ಸೊ ಇದು ಯಾವ ಕ್ಯೂಬ್ ಇದೆ ಗೊತ್ತಾ? ಇದು ಇದೆ 14 ಕ್ಯೂಬ್. ಇದೆಷ್ಟಿದೆ? 14 ಕ್ಯೂಬ್. R³ = 14. ಸೊ R = 14. ಸೊ ರೇಡಿಯಸ್ ಹೈಟ್ ಕೂಡ 14 ಸೆಂಟಿಮೀಟರ್. ಓಕೆನಾ? ಸೊ ಅರ್ಥ ಆಯ್ತಾ? ಇದನ್ನು ಇನ್ನೂ ಈಸಿ ತೆಗಿಕಂದರೆ ನೋಡಿ, ಹೆಂಗೂ ತೆಗಿಬಂದು. ಸೊ 2ಗೆ ನೀರಾದ ಕ್ಯೂಬ್ ಅಂದರೆ 1, ಓನ್ಲಿ 1 ಇದೆ. ಕಡಿಮೆ ಇರೋದು 744. 744ರಲ್ಲಿ ಯಾವ ನಂಬರ್ ಕ್ಯೂಬ್ ನಮಗೆ 4 ಕೊಡುತ್ತೆ? ಓನ್ಲಿ ಯಾವುದಿದೆ? 4 ಇದೆ. ಅದು ನಂಬರ್ 1 4 ಕೊಡುತ್ತೆ ನಮಗೆ. ಓಕೆ, ಸೊ ಅದಕ್ಕೆ ಇದು. ಸೊ 4. ಓಕೆನಾ? ಓಕೆ, ಸೊ ನೋಡಿ, ಈಗ ಸಿಂಪಲ್ ಇಂಟ್ರೆಸ್ಟ್ ಆಫ್ 4000 at 7.5% ಮಿಸ್ಟೇಕ್ ಫ್ರಮ್ 7 Feb to. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟೆ? ಸಿಂಪಲ್ ಇಂಟ್ರೆಸ್ಟ್ ಆಫ್ 4000 at 7.5% per annum ಫ್ರಮ್ 7 Feb. 7 ಫೆಬ್ರಿಂದ ಎಷ್ಟು? 8 ಏಪ್ರಿಲ್ವರೆಗೆ ಕೇಳ್ತಿದ್ದಾರೆ. 7 Feb to 8 ಏಪ್ರಿಲಿಂದ ಎಷ್ಟು? 2 ಮಂತ್ಸ್ ಆಗುತ್ತಾ? ಎಕ್ಸಾಕ್ಟ್ಲಿ 2 ಮಂತ್ಸ್ ಆಗುತ್ತಾ? ಓಕೆ, ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬೇಕಾ? SI = PTR/100 ಏನಿದೆ? 4000 × 7.5 × ಎಷ್ಟು? 2/12 × 100. 2/12 ಯಾಕೆ ಮಾಡಿದ್ರೆ ಎಷ್ಟು? 1 ಇಯರ್ ಮಾಡಬೇಕಲ್ಲ. 2 ಮಂತ್ಸಿಗೆ 1 ಮಾಡಬೇಕಂದ್ರೆ ಎಷ್ಟು? 2 ಮಂತ್ಸಿಗೆ 1 ಇಯರ್ ಕನ್ವರ್ಟ್ ಮಾಡ್ಬೇಕಂದ್ರೆ /12 ಮಾಡಬೇಕಾ? ಎಷ್ಟು ಡೇಸ್ ಇಲ್ಲಂದರೆ /365 ಡೇಸ್. ಈ ಸರಿ ಕ್ಯಾನ್ಸಲ್. ಆರ್ಲೆ ಬರುತ್ತೆ. ನೆಕ್ಸ್ಟ್ ಆಗ್ತಿದೆ. ಓಕೆ, 3 20. ಓಕೆ, ಸೊ ಎಷ್ಟಾಗುತ್ತೆ ಇದು ನೋಡಿ? 7.5 ಇದೆಲ್ಲ. ಸೊ 3 25. ಸೊ 2.5 ಎಷ್ಟಾಗುತ್ತೆ? 22 ಏಪ್ರಿಲ್ 50. 50. ಎಸ್, ಎಷ್ಟಾಗುತ್ತೆ? 50. ಕರೆಕ್ಟ್ ಇದೆ. 50 ಆನ್ಸರು. ಓಕೆ, ಅರ್ಥ ಆಯ್ತಾ? ನೋಡಿ, ಇದನ್ನು ಹೆಂಗೆ 3 ಮದರ್ಸ್ ಏಜ್. 3 ಮದರ್ಸ್ ಏಜ್ ಯಾವಂತ ಬರೋಣ? ಮದರ್ಸ್ ಏಜ್ M = ಡಾಟರ್ಸ್ ಏಜ್ 5D.
ID 26 ಇರುತ್ತೆ. ಮದರ್ಸ್ ಏಜ್ ಈಕ್ವಲ್ಸ್ ಟು 26 ಮೋರ್ ದೆನ್ 5 years ಆಫ್ ಡಾಟರ್ಸ್ ಏಜ್. ಓಕೆನಾ? ಅದೇನು ಕೊಟ್ಟಿದ್ದಾರೆ ಇನ್ನೊಂದು 2 daughters ಏಜ್ ಈಕ್ವಲ್ ಟು 2 daughters ಮದರ್ಸ್ ಏಜ್ -2 ಹೀಗೆ ಕೊಟ್ಟಿದ್ದಾರಾ? ಸೊ ಇದನ್ನು ಇಕ್ಕೊಳ್ಳೋಣ, ಈಕ್ವೇಷನ್ 1 ಇಕ್ಕೊಳ್ಳೋಣ, ಇದನ್ನು ಈಕ್ವೇಷನ್ 2 ಇಕ್ಕೊಳ್ಳೋಣ. ಓಕೆನಾ? ಹಿಂಗೆ ಕೊಟ್ಟಿದ್ದಾರೆ. ಸೊ ಏನು ಮಾಡೋಣ, ನಾವು ಡಿನ ಈಕ್ವಲ್ ಮಾಡ್ಕೊಳ್ಳೋಣ. ಸೊ ಏನಾಗುತ್ತೆ ನೋಡಿ, ಇದನ್ನು ಹೇಗೆ ಬರ್ಕೋದ, ಇದನ್ನು ಇನ್ನೊಂದು ರೀತಿಯಿಂದ ಹೇಗೆ ಬರ್ಕೋದ ಇದನ್ನು. ಸೊ 5D ಈಕ್ವಲ್ಸ್ ಟು 3M - 26. ಸೊ ನೋಡಿ ಇಲ್ಲಿ 2 ಇದೆ, 5 ಇದೆ. ಸೊ ಇದನ್ನು ಏನು ಮಾಡಿ ಇಲ್ಲಿ ಹಿಂಗೆ ಬರ್ಕೋದ -26. ಸೊ ಇದು ಮಲ್ಟಿಪ್ಲೈ ಬೈ 5 ಮಾಡಿ, ಇದು ಸೇಮ್ ಮಾಡಬೇಕಂದ್ರೆ ಇದು ಮಲ್ಟಿಪ್ಲೈ 2 ಮಾಡಿ. ಎಷ್ಟು ಹೋಗ್ತಿದ್ದು 10D ಈಕ್ವಲ್ಸ್ ಟು 5M - 10. ಅದೆಷ್ಟಾಗುತ್ತೆ 10D ಈಕ್ವಲ್ಸ್ ಟು -26. ಸೊ 52. ಸೊ ಇದು ಈಕ್ವಲ್ ಆಗುತ್ತಲ್ಲ, ಇದು ಈಕ್ವಲ್. ಸೊ ಏನಾಗುತ್ತೆ ನೋಡಿ, 5M - 10 ಈಕ್ವಲ್ಸ್ ಟು 6M - 52. ಇದು ಈ ಕಡೆ ಬಂದು ಏನಾಗುತ್ತೆ 42. ಇದು ಈ ಕಡೆ ಏನಾಗುತ್ತೆ 5M, ಆ ಕಡೆ ಓನ್ಲಿ M ಉಳಿಯುತ್ತೆ. ಸೊ ಮದರ್ಸ್ ಏಜ್ ಎಷ್ಟಿದೆ 42 ಇದೆ. ನಮಗೇನು ಬೇಕು, ಡಿಫ್ರೆನ್ಸ್ ಬಿಟ್ವೀನ್ ಏಜಸ್ ಬೇಕಾ? ಮದರ್ಸ್ 42 ಇದ್ದರೆ ಈ ಎಮ್ನ ಇಲ್ಲಿ ಹಾಕ್ಬಿಡಿ. ಎಲ್ಲ ಹಾಕ್ತೀರಂದರೆ ಇಲ್ಲಿ ಹಾಕ್ಬಿಡಿ, ಈ ಎಮ್ನ ಈ ಕ್ವೆಶನ್ಲಿ ಹಾಕ್ಬಿಡಿ. ಎಷ್ಟಾಗುತ್ತೆ ಈಕ್ವೇಷನ್ 2 ಅಲ್ಲಿ ಹಾಕ್ಬಿಡಿ. ಏನಾಗುತ್ತೆ ನಮಗೆ ಮದರ್ಸ್ ಎಷ್ಟು ಸಿಗುತ್ತೆ, ಡಾಟರ್ಸ್ ಎಷ್ಟು ಅವಾಗ ಎಷ್ಟು ಸಿಗುತ್ತೆ 42 - 2 20 40/2 ಡಾಟರ್ಸ್ ಎಷ್ಟು 20 ಸಿಗುತ್ತೆ. ಸೊ 42 - 20 ಎಷ್ಟಾಗುತ್ತೆ ಡಿಫ್ರೆನ್ಸು, M - D ಎಷ್ಟು 42 - 20 ಎಷ್ಟಾಗುತ್ತೆ 22. ಸೊ ಡಿಫ್ರೆನ್ಸ್ ಎಷ್ಟಿದೆ M - D ಈಕ್ವಲ್ಸ್ ಟು 22. ಅರ್ಥ ಆಯ್ತಾ? ನೋಡಿ ಹೆಂಗೆ ಕೊಟ್ಟಿದ್ದಾರೆ, ವಾಲ್ಯೂಮ್ ವಾಸ್ ಸ್ಪೇರ್ ವಾಸ್ ಡಯಾಮೀಟರ್ ಇಸ್ 22 cm. ಗಿವನ್ ಆನ್ಸರ್ ಕರೆಕ್ಟ್ ಟು ದ ಟೂ ಡೆಸಿಮಲ್ ಪ್ಲೇಸಸ್. ಓಕೆ, ಹಿಂಗೆ ಕೊಟ್ಟಿದ್ದಾರೆ. ವಾಲ್ಯೂಮ್ ಸ್ಪೇರ್ ಏನಿದೆ 4/3πr³. ಓಕೆ, ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಆರ್ ಏನಿದೆ ರೇಡಿಯಸ್ 22 ಅಂದರೆ ಎಷ್ಟೊತ್ತೆ 11 cm ಆಗುತ್ತೆ. ಓಕೆ, ಸೊ 4/3 22/7 × r³ ಅಂದರೆ 1331 ಎಷ್ಟಾಗುತ್ತೆ ನೋಡಿ. ಇದು ಮಲ್ಟಿಪ್ಲೈ ಮಾಡಿ ನೋಡಿ ಆನ್ಸರು. ನನಗೆ ಆನ್ಸರ್ನ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇನ್ನೂ ನಿಮಗೆ ಕ್ವಶನ್ಸ್ ಬೇಕಾದರೆ ಈ ಥರ ಇನ್ನೂ ಪ್ರಾಕ್ಟೀಸ್ ಮಾಡಬೇಕಂದ್ರೆ ನನಗೆ ಕಮೆಂಟ್ ಮಾಡಿ. ಸೊ ನಾವು ನಿಮಗೆ ಇನ್ನೂ ಈ ಥರ ಕ್ವಶನ್ ಪ್ರಾಕ್ಟೀಸ್ ಮಾಡಿಸ್ತೀವಿ PYQsನ. ಮತ್ತು ನಿಮಗೆ ಡಿಜಿಟಲ್ ಸಮ್ಮಲ್ಲಿ ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ಸೊ ಅವಾಗ ನಾನು ಡಿಜಿಟಲ್ ಸಮ್ಮಲ್ಲಿ ವೀಡಿಯೋ ತರ್ತೀನಿ. ಓಕೆ, ಥ್ಯಾಂಕ್ ಯು.